ದ್ವಾರಕೀ ಪುರವರದಿ ಶ್ರೀ ವಾಸುದೇವನೋ ಪರಿಪರಿಯ ಪಾಠಕರ ಕಡಲುದಿ ಸಭೆಯೊಳೋ ಶ್ರೀ ವಾಸುದೇವನು ಬಾಲ್ಯದಲ್ಲಿಯೇ ಕಾಳಿಂಗ ಬರ್ಧನ ಶಕಟದೇನು ಕವದೆ ಕಂಸನ ವಧೆ ಇವುಗಳನ್ನೇ ನೆಪವಾಗಿಟ್ಟುಕೊಂಡಂತಹ ಪರಮ ಪುನೀತವಾದಂತಹ ಮುನಿಜನ ನಾನೇನು ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದು. ಹಾಗಾಗಿಯೇ ನಾನು ವಾಸವಿರುವಂತಹ ಈ ದ್ವಾರಾವತಿಯನ್ನು ವೈಕುಂಠ ತುಲ್ಯ ಹೀಗೆಂಬುದಾಗಿ ಪ್ರಪಂಚ ಕಂಡುಕೊಂಡಿದೆ. ಪರಮ ಪಾವನವಾದಂತಹ ದ್ವಾರಕೆ ಹೀಗೆಂಬುದಾಗಿ ನಮ್ಮ ಈ ದ್ವಾರಾವತಿಯನ್ನು ಪ್ರಪಂಚ ಕರೆಯುತ್ತದೆ. ನನ್ನನ್ನು ವಾಸುದೇವ ಎಂಬ ಹಾಗೆ ಕರೆಯುತ್ತಲೇ ನಮ್ಮ ಈ ಓಲಗ ಶಾಲೆಯಲ್ಲಿ ಎಂದಿನಂತೆಯೇ ನಾವು ನಮ್ಮದಾದಂತಹ ಓಲಗವನ್ನು ಮುಗಿಸಿದವನಿದ್ದೇನೆ. ಭಕ್ತರೆಲ್ಲರೂ ಬಂಧುಗಳಾಗಿಯೇ ನನ್ನ ಪಾದ ಸೇವೆಯನ್ನು ಕೈಗೊಂಡು ಮರಳಿದ ಬಳಿಕ ನನ್ನದಾದಂತಹ ಅಂತಃಪುರವನ್ನು ಸೇರಿಕೊಂಡು ಒದಗಿ ಬಂದವಳು ರುಕ್ಮಿಣಿ ತನ್ನ ಸಹಜಾತೆಯರು ನನ್ನ ಎಲ್ಲಾ ಪತ್ನಿಯರನ್ನು ಒಂದುಗೂಡಿಸಿ ಪಾದಕ್ಕಾನದರಾಗಿ ಒಂದೇ ಪ್ರಶ್ನೆಯನ್ನು ನನಗಿಟ್ಟವಳು. 16,008 ವಿವಾಹವಾಗಿದ್ದೀರಿ, ಪುತ್ರನಾದಂತಹ ಮನ್ಮಥ ಪ್ರಾಯ ಪ್ರಬುದ್ಧನಾಗಿದ್ದಾನೆ, ಅವನಿಗೆ ಯಾವಾಗ ಮದುವೆ? ಆ ಕಾಲಕ್ಕೆ 8 ದಿವಸಗಳೊಳಗೆ ವಿವಾಹ ಮಹೋತ್ಸವವನ್ನು ನೆರವೇರಿಸಿಕೊಡುತ್ತೇನೆ ಹೀಗೆಂಬುದಾಗಿ ಭಾಷೆಯನ್ನೇನೋ ಆಡಿದೆ. 7 ದಿವಸಗಳು ಸಂದು ಹೋಯಿತಲ್ಲ, 7ನೇ ದಿವಸದ ರಾತ್ರಿಯ ವೇಳೆ ಸಮೀಪಿಸುತ್ತಾ ಇದೆ. ಏನು ಮಾಡೋಣ ಚಿಂತಾಕ್ರಾಂತನಾಗಿರುವ ಈ ಹೊತ್ತಿನಲ್ಲಿ ಇನ್ನು ನನ್ನಿಂದಾಗದು ಎಂಬಂತಹ ತೀರ್ಮಾನಕ್ಕೆ ಬಂದವನಿದ್ದೇನೆ. ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಇರುವುದು ತಂಗಿಯಾದಂತಹ ದ್ರೌಪದಿಯನ್ನು ನೋಡೋಣವಂತೆ. ಬರಲಿ ಅಡಿಗೆರಗಿದ ಸಖಪವಿಯ ಮಸ್ತಕವನ್ನು ಪಿಡಿದೆತ್ತಿ ಬಳಿಕ ಮಾಧವನು ಕಡುಕರುಣದೊಳು ಪಚರಿಸುತ್ತ ದೋಷದ ನುಳಿಸಿದ ದ್ರೌಪದಿಯ ಬಂದೆಯ ತಂಗಿ ನಯ ಪುರುಷರು
ಪಂಚಕರ ಸತಿಯಾದಂತಹ ಕೃಷ್ಣೆ ಎಂಬ ಹೆಸರಿನ ದೃಪದ ನಂದನೆಯಾಗಲಿ ನನಗೆ ಬೇರೆಯವರೆಲ್ಲ ಅವರಲ್ಲಿ ಭೇದವನ್ನು ನಾನು ಎಣಿಸಿದವನಲ್ಲ. ಅಣ್ಣ ಎಂಬ ಹಾಗೆ ಹೇಗೆ ದೃಷ್ಟದ್ಯುಮ್ನನ್ನು ಕಾಣುತ್ತಿದ್ದೆಯೋ ಕಂಡಿದ್ದೀಯೋ ಅದಕ್ಕಿಂತ ಹೆಚ್ಚು ಪ್ರೀತಿ ಗೌರವ ಆದರಗಳಿಂದ ಈ ದ್ವಾರಾವತಿಯಲ್ಲಿರುವಂತಹ ಶ್ರೀಕೃಷ್ಣನನ್ನು ನೀನು ಕಂಡವಳು. ನಾನು ಮನಸ್ಸಿನಲ್ಲಿ ನೆನವರಿಕೆ ಮಾಡಿಕೊಂಡದ್ದೇ ತಡ ಆ ಕ್ಷಣದಲ್ಲೇ ನನ್ನೆದುರು ಪ್ರತ್ಯಕ್ಷಳಾಗಿದೆ. ನನ್ನ ಪಾದಗಳಿಗೆ ಅಭಿಮುಖವಾಗಿದ್ದೀಯ. ನಿನ್ನನ್ನು ಎತ್ತಿದ್ದೇನೆ, ಸ್ನೇಹದಿಂದ ನಿನ್ನ ತಲೆಯನ್ನು ಮುಂದಲೆಯನ್ನು ನೇವರಿಸಿದವನಿದ್ದೇನೆ. ನಿನ್ನನ್ನು ಕಂಡಾವಾಗ್ಯೆ ಮನಸ್ಸಿನ ಚಿಂತೆಯೆಲ್ಲ ದೂರವಾಗಿದೆ. ಚಿಂತೆ ಇದ್ದದ್ದು ಹೌದು ಅಂತ ಅದರಿಂದಲೇ ನಿನಗೆ ಅರ್ಥವಾಗಿರಬೇಕು. ಬಂದಂತಹ ನಿನ್ನನ್ನು ಕಂಡು ಉಚಿತವಾದಂತಹ ಆಸನವನ್ನು ನನ್ನ ಅಂತಃಪುರದಲ್ಲಿ ಈ ಮಧ್ಯರಾತ್ರಿಯ ವೇಳೆಯಲ್ಲೂ ಇರಿಸಿ ಈ ಹೊತ್ತಿಗೆ ಏನು ಸಭ್ಯತೆಯೋ ಅದಕ್ಕನುಗುಣವಾಗಿ ಉಪಚರಿಸಿದವನು. ತಂಗಿ, ಈ ಹೊತ್ತಿನಲ್ಲಿ ನಿನ್ನವರಾದಂತಹ ಪಂಚ ಪಾಂಡವರು ಹೇಗಿದ್ದಾರೆ? ಮಂದಿರದಲ್ಲಿ ಅವರೆಲ್ಲ ಕ್ಷೇಮಿಗಳಷ್ಟೇ. ಕರೆದ ತಕ್ಷಣ ಬಂದಿದ್ದೀಯಾ? ಕಾರಣವನ್ನು ಹೇಳಬೇಕಾದ್ದು ಕರ್ತವ್ಯ. ಈ ಹೊತ್ತಿನಲ್ಲಿ 8 ದಿವಸಗಳೊಳಗೆ ಮಗನಾದಂತಹ ಮನ್ಮಥನಿಗೆ ನಾನು ಸ್ವಯಂವರ ಅಥವಾ ವಿವಾಹ ಮಹೋತ್ಸವವನ್ನು ಏರ್ಪಡಿಸುತ್ತೇನೆ. ವಧುವನ್ನು ಹುಡುಕಿ ತಂಗಿ ಕೀಳೆಂಟನೆಯ ದಿನದಿ ವೈವಾಗವ ಪ್ರಾಯಪ್ರಬುದ್ಧನಾಗಿದ್ದಾನೆ, ವಿವಾಹವನ್ನು ನಡೆಸಬೇಕು ಹೀಗೆಂಬುದಾಗಿ ಪದಕ್ಕಾನತಳಾದಳು. ಯಾವಾಗ ಮಾಡ್ತೀರಿ? ಒಂದೇ ಸಮನೆ ಪ್ರಶ್ನೆಗಳ ಸುರಿಮಳೆಯನ್ನು ಕಲಿತು ಕರ್ತವ್ಯ ತಾನೇ ಕೇಳಬೇಕಾದ್ದು. ತಂದೆಯಾಗಿ ನನಗೆ ಆ ಹೊಣೆಗಾರಿಕೆ ಇದೆ ಅಂತ ಎಷ್ಟು ಅರ್ಥ ಮಾಡಿಸಲು ಯತ್ನಿಸಿದರು ಅದಕ್ಕೆ ಒಲ್ಲದೆ ಅದಕ್ಕೊಂದು ಅವಧಿಯನ್ನು ಹೇಳಿದಳು. 8 ದಿವಸಗಳೊಳಗಾಗಿ ವಿವಾಹವನ್ನು ನಡೆಸುತ್ತೇನೆ ಅಂತ ನಾನು ಆಡಬೇಕಾಯಿತು. ಅದಕ್ಕನುಗುಣವಾಗಿ ಕನ್ಯಾರ್ಥಿಯಾಗಿ ನಾನು ಪ್ರಪಂಚದ ಎಲ್ಲ ಕಡೆ ದೃಷ್ಟಿ ಹಾರಿಸಿದೆ. ಒದಗಿರುವಂತಹ ಕನ್ಯೆಯೊಬ್ಬಳು ಒದಗಿ ಬರಲಿಲ್ಲ ನೋಡು. ಇಲ್ಲ, ಅನುಕೂಲೆಯಾಗಿರಬೇಕಾ ಬೇಡ? ಸರಸ ಸಂಭಾಷಣೆ ಸಂಬಂಧವೇ ಬದಲಾಗುವುದಕ್ಕೆ ಸಮಾನತೆ ಬೇಕಲ್ಲ. ಒದಗಿ ಬರದ ಕಾರಣದಿಂದಲಾಗಿ 7 ದಿವಸಗಳು ಕಳೆದು ಹೋದವು. ನಾಳಿನ 1 ದಿವಸ ಉಳಿದಿದೆ. ನಾಳೆ ಮದುವೆ, ವಿವಾಹವನ್ನು ಮಾಡಬೇಕಾಗಿದೆ. ಏನಾಗಿದೆ ಈಗ? ಕನ್ಯೆ ದೊರೆತಿಲ್ಲ, ನೀನೇ ಸಹಾಯಕ್ಕೆ ಕೇಳಿದಾಗ ಆಶ್ಚರ್ಯವಾಗುತ್ತಾ ಇದೆ. ನೆನವರಿಕೆ ಮಾಡಿದ ಕ್ಷಣದಲ್ಲಿ ನಿನ್ನ ಕಣ್ಣ ಮುಂಭಾಗದಲ್ಲಿ ಪ್ರತ್ಯಕ್ಷಳಾಗಿದ್ದೇನೆ. ಆದ್ರೆ ನೀನು ಆಡುತ್ತಿರುವುದು ನನ್ನ ಆಗದೇ ಆಗಿರುವಂತ ವಿಚಾರವನ್ನು ಆಡುತ್ತಾ ಇದೆಯಲ್ಲ. ಅಯ್ಯೋ, ನೀನು ಬಣ್ಣದ ಮಾತನ್ನ ಆಡ್ತಾ ಇದ್ಯಾ? ಅಲ್ಲ, ಈ ರಾತ್ರಿ ಹೊತ್ತಿನಲ್ಲಿ ಕರೆದು ನನ್ನಲ್ಲಿ ವಿನೋದ ಮಾಡುವುದಕ್ಕೆ ಮುಂದಾಗುತ್ತಾ ಇದ್ಯಾ? ವಿನೋದ ಅಲ್ಲವೇ? ಮತ್ತೆ ಯೋಚನೆ ಮಾಡು. ಏನು? 8 ದಿವಸದ ಅವಧಿ, 7 ದಿನಗಳು ಕಳೆದು ಹೋಯಿತು. ಜಗತ್ತಿನ ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. 1 ದಿವಸ
ಆಡುತ್ತಾ ಇದ್ದ. ಹೌದಪ್ಪ, ಪರಮ ಪುರುಷೋತ್ತಮ ಅಂತ ಹೇಳಿ ಅಲ್ವಾ? ಪ್ರಪಂಚಕ್ಕೆ ಕಷ್ಟ ಬಂದಿದ್ರು ನನಗೆ ಆ ತಲೆ ಈ ಪುರುಷೋತ್ತಮನಿಗೆ ಈ ಕಾರ್ಯ ಆಗ್ಲಿಲ್ಲ ಅಂತ ಆದ್ರೆ ಹೆಣ್ಣಾದಂತ ನನ್ನಿಂದ ಆಗುದಕ್ಕೆ ಸಾಧ್ಯತೆ ಉಂಟೆ? ಅಣ್ಣ, ಬಣ್ಣದ ಮಾತನಾಡಬೇಡ, ಈ ಒಂದು ಕಾರ್ಯ ಮಾತ್ರ. ತಂಗಿ ದ್ರೌಪದಿ ಕೇಳು ಏನಣ್ಣ? ಇನ್ನ ಕೊರಳ ಕೊಯ್ಯದಿರು. ಏನಣ್ಣ? ತಂಗಿ ದ್ರೌಪದಿ ಕೇಳು ಕೊರಳ ಕೊಯ್ಯದಿರು. ಮಾನಭಂಗ ವಿಂಧ್ಯಸಗದಿರಬದೆ. ಅಂಗಜನಿಗೆ ತಕ್ಕ ವಧುವನಿ ಅರಸುತ. ಅಂಗಜನಿಗೆ ತಕ್ಕ ವಧುವನಿ ಅರಸುತ. ಹಿಂಗದೆ ಕೈಗೊಳಿಸೆನಲು ತಂಗಿ ತಂಗಿ. ನಾನು ಚಿತ್ತಾಕ್ರಾಂತನಾಗಿರುವಂತಹ ಈ ಹೊತ್ತಿನಲ್ಲಿ ತಂಗಿಯಾದಂತಹ ನೀನು ಅನುಕೂಲೆಯಾಗಿ ಒದಗಿ ಬರುತ್ತಿ. ಹೌದು. ನನ್ನ ಕಾರ್ಯವನ್ನು ಕೈಗೂಡಿಸುವಲ್ಲಿ ನೀನಿದ್ದಿ ಎಂಬ ಧೈರ್ಯದಿಂದ ನಿನ್ನನ್ನು ನೆನವರಿಕೆ ಮಾಡಿಕೊಂಡವ. ನೀನು ಬಂದವಾಗೆ ನಾನು ಹಸನ್ಮುಖಿಯಾದವ. ನಾನು ಆಗುತ್ತಿದ್ರೆ ಒಪ್ಪಿಕೊಳ್ಳುತ್ತಾ ಇದ್ದೆ, ಆಗದಂತ ವಿಚಾರವನ್ನು ಹೇಳಿದ್ರೆ ಆಗ್ತದೆ ಅಂತ ಒಪ್ಪಿಕೊಳ್ಳೋದಕ್ಕೆ ಆಗ. ತಂಗಿ, ಈ ಹೊತ್ತಿನಲ್ಲಿ ನನಗೆ ನೀನಲ್ಲದೆ ಬೇರೆ ಯಾರಿದ್ದಾರೆ? ಕೊರಳು ಕೊಯ್ಯುತ್ತೀಯ ಹೇಗೆ? ನಾನು ಕೊರಳು ಕೊಯ್ಯುವುದಕ್ಕುಂಟೆ. 8 ದಿವಸಗಳಲ್ಲಿ ಆಗಬೇಕಾದ ಕಾರ್ಯ 7 ದಿವಸದಲ್ಲಿ ನನ್ನಿಂದ ಆಗಲಿಲ್ಲ ಅಂತ ಆಗುವಾಗ ಒಂದು ದಿವಸದಿಂದ ನನ್ನಿಂದ ಆಗುವುದಕ್ಕೆ ಸಾಧ್ಯತೆ ಉಂಟು. ಕೈ ಚೆಲ್ಲಿದ್ದೀರಣ್ಣ. ಪುರುಷನಾದವ, ಪುರುಷೋತ್ತಮ ಎನಿಸಿಕೊಂಡವ ನನ್ನಿಂದ ಆಗುವುದಿಲ್ಲ ಅಂತ ಆಗುವಾಗ ಸ್ತ್ರೀಯಾದಂತಹ ನಿನ್ನಿಂದ ಸಾಧ್ಯ ಎನ್ನುವಂತ ಆ ಯೋಚನೆಯಿಂದಲೇ ನಿನ್ನನ್ನು ಬರಮಾಡಿಕೊಂಡವನು. ಒಳ್ಳೆ ಕಥೆ ಆಯ್ತಲ್ಲ. ಯಾವುದು ಪುರುಷರಾದವರಿಗೆ ಯೋಚನೆಗೆ ಬರುವುದಿಲ್ವೋ ಆಗ ಸ್ತ್ರೀಯಾದವಳು ಬೆಂಬಲಕ್ಕೆ ಬರ್ತಾಳೆ ನೋಡಿ. ಅಯ್ಯಯ್ಯೋ. ಹಾಗಾಗಿ ಅಣ್ಣನಿಗೆ ತಂಗಿಯಾದ ನೀನಿದ್ದಿ ಎಂಬ ಭಾವದಿಂದಲೇ ಕರೆಸಿಕೊಂಡವು. ಸರಿ, ನೀನು ಈ ಹೊತ್ತಿನಲ್ಲಿ ನನ್ನಿಂದ ಆಗುವುದಿಲ್ಲ ಅಂತ ಹೇಳಿದ್ರೆ ನನ್ನ ಕೊರಳನ್ನು ನೀನೇ ಕೊಯ್ದ ಹಾಗೆ. ಇಲ್ಲ, ಆ ರೀತಿ ಯೋಚನೆ ಮಾಡಬಾರದು. ಈ ಪುರದ ವಿಚಾರವನ್ನು ಯೋಚಿಸಿದ್ರೆ ಉಪಕಾರ ಮಾಡಿದವರು ನೀನಾಗಿದ್ಯಾ, ಕೃತಜ್ಞಳಾಗಿರುವುದಕ್ಕೆ ಸಾಧ್ಯತೆ ಉಂಟೆ. ಈಗ ನೀನು ಮಾಡುವ ಕೆಲಸ ಹಾಗಾಯ್ತಾ ಇಲ್ವೋ? ಯಾವ ರೀತಿ ಕೃತಜ್ಞತೆ? ಕೊರಳ ಕೊಯ್ದಂತ ಆಯ್ತು. ಆಗಲಿಲ್ವೋ? ನನ್ನಿಂದ ಆಗುವುದಕ್ಕೆ ಉಂಟೆ, ನೀನು ಯೋಚನೆ ಮಾಡಣ್ಣ. ನಿನ್ನಿಂದ ಸಾಧ್ಯ ಎಂಬ ಹಾಗೆ ಕೃಷ್ಣನೇ ಆಡುವುದು ತಾನೆ. ನೀನ್ ಆಡಿದ್ರೆ ಆಯ್ತಲ್ಲ, ಯಾವ ರೀತಿ ಅಂತ ಬೇಕಲ್ಲ. ಅದನ್ನು ಯೋಚನೆ ಮಾಡಬೇಕಾದವಳು ನೀನು. ರಾತ್ರಿ ಹೊತ್ತು ಪೂರ್ಣ ನಿನಗಿದೆ, ಅದನ್ನು ಉಪಯೋಗಿಸಿಕೊಂಡು ಒಂದು ವಧು ಅನ್ವೇಷಣೆ ಮಾಡಿಕೊಂಡು ಬಂದು ನಾಳೆ ದಿಬ್ಬಣ ಸಿದ್ಧವಾಗಬೇಕು ಅಂತ ಹೇಳಿದ್ರೆ ಸಾಕು. ಹೌದು, ನೀನು ಕೈ ಎತ್ತಿ ಆಶೀರ್ವಾದ ಮಾಡ್ತೆ ಅಂತ ಆದ್ರೆ ಖಂಡಿತವಾಗಿ ಹಬ್ಬ. ಈಗ ಒಂದು ಧೈರ್ಯ ಬಂತು ನೋಡು. ಹೌದಪ್ಪ, ನನ್ನ ಆಶೀರ್ವಾದ ಇದ್ದೀರ ಮಾಡ್ತೀಯಲ್ಲ. ಖಂಡಿತ. 2 ಕರಗಳನ್ನಿತ್ತಿ ಆಶೀರ್ವಾದ ನಿನಗುಂಟು. ಕಾರ್ಯ ಸಾಧಿಸಿ ಬಾ, ಶುಭವಾಗಲಿ. ಹೋಗಿ ಬರ್ತೀರಣ್ಣ. ಸರಿ ಸರಿ ತಗೊಳ್ತೇನೆ. ಬಂದಳು ಕಮಲಾಪತಿ ಪಟ್ಟಣ ಅಂದಿನ ರಾತ್ರಿಯೊಳು. ಚಂದದಿ ಚರಣನ್ನು ಕರೆತಿಂದಳು ಮಂದಕ ಮನೆ ಕಡೆ. ಅಗ್ರಜನಿಂದ ಆಶೀರ್ವಾದ ಪಡೆದಂತ ನಾನು ಲೋಕವನ್ನು ಸಂಚರಿಸಿದೆ. ಮನ್ಮಥನಿಗೆ ಅನುರೂಪಳಾದಂತ ವಧು ಎಲ್ಲಿಯೂ ಸಿಗದೆ ಹೋಯಿತಲ್ಲ. ಏನು ಮಾಡಲಿ ಎಂಬುದಾಗಿ ನಾ ಚಿಂತಿಸಿದಾಗ ಅಣ್ಣ ನಾಡಿದಂತ ಮಾತು ನೆನಪಾಯಿತು. ದಿವ್ಯ ದೃಷ್ಟಿಯನ್ನಿತ್ತು ನೋಡಿದಾಗ ಅರೇ ಆಶ್ಚರ್ಯ, ಪರಮಾಶ್ಚರ್ಯ. ನನ್ನ ಚಿತ್ತಮಂಡಲಕ್ಕೆ ಗೋಚರಿಸುತ್ತಾ ಇರುವುದು ಅದೊಂದು ಪಟ್ಟಣ, ಸಾಮಾನ್ಯವಾದ ಪಟ್ಟಣ ಅಲ್ಲ, ಕಮಲಾವತಿ ಪಟ್ಟಣ. ಅದಕ್ಕೆ ಬೇಕಾಗಿ ಆ ಪಟ್ಟಣವನ್ನು ಸೇರಿಕೊಳ್ತೇನೆ. ಈ ಕಮಲಾವತಿ ಪಟ್ಟಣದಲ್ಲಿ ದ್ವಾರ ರಕ್ಷಣೆಗಾಗಿ ಇರುವವ ನಾನು. ಯಾವುದೇ ರೀತಿಯ ಕೊರತೆ ನಮ್ಮ ಈ ನಾಡಿನಲ್ಲಿ ಇಲ್ಲ. ಎಲ್ಲರೂ ಸುಕ್ಷೇಮಿಗಳಾಗಿದ್ದಾರೆ. ರಾತ್ರಿಯ ಹೊತ್ತು ಅಂತೂ ಇಲ್ಲಿಗೆ ಯಾರು ಬರುವವರಿಲ್ಲ. ಕಣ್ಣಿಗೆ ಸ್ವಲ್ಪ ಅಹಂಕಾರ ಬರ್ತಾ ಉಂಟು. ಸ್ವಲ್ಪ ಉದ್ದಕ್ಕೆ ಬಿದ್ದುಕೊಳ್ಳುವುದು. ಅದಕ್ಕೆ ಬೇಕಾಗಿ ನನ್ನ ಹೆಂಡತಿಯ ಸ್ಮರಣಾರ್ಥ ಹೊತ್ತುಕೊಳ್ಳಿಕ್ಕೆ. ಅಲ್ಲ ಅಲ್ಲ ಅಲ್ಲ, ಅವಳ ಒಂದು ಸವಿ ನೆನಪಿಗಾಗಿ.
ಅಯ್ಯೋ ಶಬ್ದವೇ ಸಿಗುದಿಲ್ಲ ಸ್ವಾಮಿ. ಹೆಂಡತಿಯ ಸಿಹಿ ನೆನಪಿಗಾಗಿ ಅವಳು ಜೊತೆಯಲ್ಲಿ ಇಲ್ಲದಿದ್ರು ಇದೊಂದು ಸೀರೆ ಇದ್ರೆ ಪರಿಮಳಕ್ಕೆ ಒಳ್ಳೆ ನಿದ್ದೆ ಬರ್ತದೆ. ಅದು ಹೆಂಡತಿ ಒಟ್ಟಿಗೆ ಇಲ್ಲದವರು ಆಲೋಚನೆ ಮಾಡಿಕೊಳ್ಳಬೇಕು. ನೋಡುವ, ಯಾರು ಬರ್ಲಿಕ್ಕಿಲ್ಲ. ಬಾಗಿಲು ಕಾಯುವುದಕ್ಕೆ ಭಟನಿರಬಹುದು. ಆದ್ದರಿಂದ ಆತನಿಂದ ಅಪ್ಪಣೆಯನ್ನು ಪಡೆದು ಆ ಬಳಿಕ ಒಳ ಸೇರಬೇಕಾಗಿದೆ. ಆ ಕಡೆಗೆ ಸಾಗುತ್ತೇವೆ. ಬಾಗಿಲಲ್ಲೇ ನಿಂತುಕೊಂಡಿದೆ. ಹೋಗುವುದು ಸರಿಯಲ್ಲ. ಎಚ್ಚರಿಸಿ ಉದ್ಯೋಗ ಆಗ್ಬೇಕಲ್ಲ. ಇಲ್ಲ ಸುಮ್ಮನೆ ನಿದ್ದೆ ಮಾಡಿದ್ರೆ ಸಂಬಳ. ನಿದ್ದೆಗೆ ನಿದ್ದೆ, ಮುದ್ದೆಗೆ ಮುದ್ದೆ. ಅದು ಎಚ್ಚರ ಮಾಡಿದ್ದಲ್ಲ ದುಡಿದ ಫಲ ಸಿಗುವುದು. ಓಯ್ ಇಲ್ಲಿ ಪ್ರೇತದ್ದೆಲ್ಲ ಬೊಬ್ಬೆ ಕೇಳ್ತಾ ಉಂಟು. ಬಹುಶಃ ಮುಂಚೆ ದ್ವಾರದಲ್ಲಿ ಕೆಲಸ ಮಾಡಿದ್ದವ ಇಲ್ಲೇ ಜೀವ ಬಿಟ್ಟದ್ದು ಕಾಣ್ತದೆ. ಸ್ಥಳ ಬದಲಾವಣೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ನಾನೀಗ ಮಾತಾಡ್ಸಿಗೆ ಬರ್ತಾನಂತ ಯೋಚನೆ ಮಾಡಿದ್ರೆ ಪುಣ್ಯಾತ್ಮ ನಿನ್ನನ್ನೇ ಕರೀತಿರುವುದು. ಹೇಳ್ಮೇಲೆ ಎಂತದೇ ನಿನ್ನದೊಂದು ರಗಳೆ. ಅರ್ಥವೇ ಆ ಮಗುವನ್ನು ಆಚೆ ಮಲಗಿಸಿ ನೀನು ಈ ಕಡೆ. ಅಯ್ಯೋ, ಇದು ಮನೆಯಲ್ಲಿದ್ದಾನೆ. ಉದ್ಯೋಗಕ್ಕೆ ಉದ್ಯೋಗ ಎಲ್ಲ ಎಲ್ಲ ಇಲ್ಲೇ ಆಗ್ತದೆ. ನಿನ್ನ ಮನೆ ಮಕ್ಕಳು ಯಾವ ರೀತಿ ಗೊತ್ತುಪಡಿಸುತ್ತಾರೆ. ಎಂತದೇ ನಿನ್ನದೊಂದು ಕಿರಿಕಿ. ಯಾರದು? ಯಾರಯ್ಯ ಬಾಗಿಲ ಕಾಯುವ ಧೀರ ಚರರು. ಯಾರಯ್ಯ ಬಾಗಿಲ ಕಾಯುವ ಧೀರ ಚರರು ಬೇಡಿರಯ್ಯ. ನಾರಿಯೋರ್ಬಳು ಹೊರಗೆ ಬಂದ ವಾರತೆಯೇನು. ಯಾರಯ್ಯ ಬಾಗಿಲ ಕಾಯುವ ದುಡಿದು ತಿನ್ನಬೇಕು, ಮಲಗಿ ತಿನ್ನುವುದಲ್ಲ. ಎಲ್ಲ 24 ಹೊತ್ತು ದುಡಿಬೇಕು ಅಂತ ಏನಿಲ್ಲ. ಯಾರು ಹೇಳಿ? ನಮಗೆ ಸ್ವಲ್ಪ ಹೊತ್ತು ದುಡಿದ್ರು ಸಾಕಾಗುತ್ತೆ. ಹಾ. ಹಾ. ನಿಮ್ಮ ನಮ್ದೆಲ್ಲ ದುಡಿತ ಈಗ ಕಾಲ ಮಿತಿಯಲ್ಲಿ. ಕಾಲ ಮಿತಿಯಲ್ಲಿ. ಹೌದೌದು. ಹಗಲ ಹೊತ್ತಿಗೆ ಬೇರೆ, ರಾತ್ರಿಗೆ ಬೇರೆ. ಹಾ, ಅದು ನೀವು ಒಳ್ಳೆ 2 ಹೊತ್ತಿಂದ ಒಬ್ಬನೇ ಮಾಡುವ ಹಾಗೆ. ಹಾ, ಅದೆಲ್ಲ ಪ್ರಯೋಜನ ಆಗಿದೆ ನಿಮಗೆ ಹಾ. ಅಲ್ವಾ? ಹ್ಮ್. ನೀವು ಹೇಳಿದಂತೆ ಇರುವುದು. ವಾ. ನೀವು ಸೇವಕರಾದ್ರೂ ಹಾ. ನೀವು ಹೇಳಿದಂತೆ ಇರ್ತಾರೆ ನಿಮ್ಮ ಪಾಲಕರು ಹೌದೌದು ಅಲ್ವಾ? ಈಗ ಜನ ಸಿಗುವುದಿಲ್ಲ. ಹಾ, ಅದಕ್ಕೆ ಬೇಕಾಗಿ ಅನುಕೂಲಕ್ಕೆ ಒದಗಿ ಬರ್ತಾರೆ. ಹಾ. ಅದಕ್ಕಾಗಿ ನಾನೇ ಕೇಳುದು, ಯಾರಯ್ಯ ಬಾಗಿಲು ಕಾಯುವ ಭಟ ನೀನು? ನಾನು ಯಾರಾದ್ರೆ ನಿನಗೇನು ಕೆಲಸ ಇಲ್ಲಿ? ನಿನ್ನದು ಕೆಲಸ ಇರಬಹುದು, ಹೌದು. ಆದ್ರೆ ನಾನು ಹೇಳಿದಂತೆ ಕೆಲಸ ನೀನು ಮಾಡ್ಲೇಬೇಕು ತಾನೆ. ಆ? ನಾನು ಹೇಳಿದಂತೆ ಕೆಲಸ ನೀನು ಮಾಡಬೇಕು ತಾನೆ. ನೀನು ಹೇಳಿದ ಕೆಲಸ ಮಾಡ್ಲಿಕ್ಕೆ ಇರುವವನು. ಆದ್ರೆ ನೀನು ಇಲ್ಲಿ ವಿಚಾರಣೆ ಮಾಡುವವನಲ್ವಾ? ಬಂದವರು ವಿಚಾರಿಸಬೇಕಾದ ನಿನ್ನ ಕರ್ತವ್ಯ ಅಲ್ವಾ? ಅದಕ್ಕಾಗಿ ನಿನ್ನ ಯಜಮಾನನಲ್ಲಿ ಹೇಳಬೇಕು, ಒಬ್ಬಳಾಕೆ ನಾರಿ ಬಂದಿದ್ದಾಳೆ ಅಂತ. ನಾರಿಯ? ನೀನು ಮಧ್ಯರಾತ್ರಿ ಕಾಲದಲ್ಲಿ ಎದ್ದು ನೀನು ತಿರುಗಲೇಕಿಲ್ಲ. ಅತ್ತವೇ ಯಾವುದು? ನಮ್ಮ ಒಡೆಯನಲ್ಲಿ ನಿನಗೆ ಮಾತು. ಹೊತ್ತು ಯಾವುದು ಅಂತ ಗಮನಿಸಿದೆಯಾ? ಮಧ್ಯರಾತ್ರಿಯ ಹೊತ್ತು. ಈಗ ಅವರು ಒಳ್ಳೆ ನಿದ್ದೆಯಲ್ಲಿರ್ತಾರೆ. ಏನೇ ಕೆಲಸ ಇದ್ರು ನಾಳೆ ಸೂರ್ಯೋದಯದ ಬಳಿಕ
ನೀನು ನಾರಿಯ ಹಾ. ನಾರಿ ಆದರೇನು ಮಾರಿ ಆದರೇನು ಅಯ್ಯೋ. ಹಗಲೆಲ್ಲ ತಿರುಗಾಟ ಮಾಡಿ ರಾತ್ರಿ ಆಗುವಾಗ ಬಂದು ನಮ್ಮ ಮಹಾರಾಜ ನಾನೇ ಹೇಳಿಲ್ಲ. ಕೇಳಬೇಕು. ವಾ, ಕೈ ಮುಗಿತಾ ಇದ್ದೆ. ಕೈಯೆಲ್ಲ ನಿನ್ನ ಕಾಲು ಮುಗಿದ್ರು ನಾನು ಹಿಡಿದ್ರು ನಾನು ಪುಣ್ಯಾತ್ಮ. ಪುಣ್ಯಾತ್ಮ, ನಾನು ಪುಣ್ಯಾತ್ಮ. ಯಜಮಾನದಲ್ಲಿ ಮಾತನಾಡದಕ್ಕುಂಟು. ಆಗುದಿಲ್ಲ ಅಂತ ಹೇಳಿದಲ್ವಾ? ಆಗ್ತದಂತ ನಾನು ಹೇಳುವುದಲ್ವಾ? ಕೆಲಸ ಮಾಡುವವ ನಾನು. ವಾ, ಒಂದು ಅಗತ್ಯದ ವಿಚಾರ. ಅಗತ್ಯ ಇರ್ಲಿ ಅನಗತ್ಯ ಇರ್ಲಿ ಬೆಳಿಗ್ಗೆ ಬಾ. ಬೆಳಿಗ್ಗೆ ಆಗುದಿಲ್ಲ, ಈಗಲೇ ಆಗಬೇಕು. ಅದಾಗುದಿಲ್ಲ. ನಿದ್ದೆಯಿಂದ ಎಚ್ಚರ ಆಗ್ಬೇಕು ಮಹಾರಾಜರು. ಆ ಬಳಿಕ ಆಗುದಿಲ್ಲ. ಆಗುದಿಲ್ಲ. 3 ಮಾತಿಗೂ 3 ಅಲ್ಲ 33 ಆದ್ರೂ ಆಗ್ಲಿಕ್ಕಿಲ್ಲ. 100 ಮಾತಿಗೂ 33 ಆದ್ರೂ ಆಗ್ಲಿಕ್ಕಿಲ್ಲ. ಸರಿಯಾಗಿ ನೆನಪಿಟ್ಟುಕೋ. ಏನು? ನನ್ನ ಒಂದೇ ಮುಖ ನೋಡಿದ್ದು ನೀನು. ವಾ, ಇನ್ನೊಂದು ಮುಖವನ್ನು ಅಂಟಿಸಿಕೊಂಡಿದ್ದೆ. ಅಂಟಿಸಿದ ಮುಖವನ್ನು ತೋರಿಸಬೇಕಾ? ಎಂತದನ್ನು ನಾವು ನೋಡಿದವರು. ನೀನೊಂದು ದೊಡ್ಡ ಇದನ್ನು ನೀನು ನೋಡಿರ್ಲಿಕ್ಕಿಲ್ಲ. ಆ. ನಾನು ಏನೆಂಬುದಾಗಿ ಈಗ ತೋರಿಸಿಕೊಡ್ತೇನೆ. ತಮ್ಮ ವಾ, ಅದು 3 ಆಗುದಿಲ್ಲ. ಇಲ್ಲ. ಇದೆ. ಸಾಕು ಸಾಕು. ಇನ್ನೊಂದು ಮುಖ ಬೇಡ ಬೇಡ, ನಿಂದ ಅದನ್ನು ತೋರಿಸಬೇಡ. ಇನ್ನೊಂದು ಮುಖ. ಕೇವಲ ಮುಖ ನೋಡಿ ಅಳತೆ ಮಾಡಬಾರ್ದು. ಆಯ್ತು, ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಹೇಳ್ತೇ ಇಲ್ವಾ? ಹೇಳ್ತೇನೆ. ನಿಂದು ಇದು ಅದು ಬೇಡ, ಅದು ಬೇಡ. ಗೊತ್ತಾಗಿಲ್ಲ. ಹೇಳ್ತೇನೆ. ನಾರಿಯವಳು ಬಂದಿದ್ದಾಳೆ ಆಯ್ತು. ಎನ್ನುವಂತ ವಿಚಾರವನ್ನು ನಿನ್ನ ಯಜಮಾನನಲ್ಲಿ ಹೇಳಬೇಕು. ಆಯ್ತು, ಅದಕ್ಕೆ ಒಂದು ವೇಳೆ ಆಗಲಿ ಈಗ ನೋಡಿ. ಕಮಲಾವತಿಗೆ ಯಾರೆಂದುಕೊಂಡಿದ್ದೀರಿ? ಕಮಲ ಭೂಪ ಎಂದು ಕರೀತೀವಿ. ಆನೆಯ ಸರಿ ಬಂದಂತ ಕಾರ್ಯ ಯಾರೋ ನೋಡ್ತಾ ಇದ್ದಾರೆ, ಬರಲಿ. ಅಡ್ಡ ಬಿದ್ದರ ಏನು ಗಲಾಟೆ? ಮಧ್ಯರಾತ್ರಿಯಲ್ಲಿ ನಿಮಗೆ ತೊಂದರೆ ಕೊಟ್ಟರ? ಯಾಕೆ ಎಬ್ಬಿಸಿದೆ? ಕಾರಣ ಉಂಟು. ಏನು? ಅಲ್ಲಿ ದ್ವಾರದಲ್ಲಿ ಇರುವಾಗ ಒಬ್ಬಳಾಕೆ ನಾರಿ ಬಂದಿದ್ದಾಳೆ. ಮಧ್ಯರಾತ್ರಿಯಲ್ಲಿ ಹೆಣ್ಣು? ನಿಮ್ಮಲ್ಲಿ ಮಾತಾಡ್ಬೇಕು ಅಂತ ಹೇಳಿದ್ಲು. ಆಗುದಿಲ್ಲ ಅಂತ ಹೇಳಿದೆ. ಅವಳು ನಾರಿಯೆಲ್ಲ ಮಾರಿಯಾಗಿ ನನ್ನನ್ನು ಕಾಡ್ತಾ ಇದ್ದಾಳೆ. ನಿಮ್ಮಲ್ಲಿ ಅಗತ್ಯ ಮಾತಾಡಬೇಕು ಉಂಟಂತೆ. ಹೋಗು, ಬರಲಿಕ್ಕೆ ಹೇಳು, ಯಾರು ಅಂತ ನೋಡು. ಒಮ್ಮೆ ಪರಮ ಸಂತೋಷದಲ್ಲಿ ಮತ್ತ ತರುಣಿಗಾಜನವಿತ್ತು. ರಾತ್ರಿಯೊಳಿರದೆ ಬಂದುದ ಪೇಳೆದುಟ ತರುಣಿ ನಿಲ್ಲಿದ್ದ ಬಂದುದು ರಾತ್ರಿಯೊ ಹೊರತರ ತೋಷದಲ್ಲಿ ವರನಾರು ದೇಶವಾಗುವುದು ಪೇಳೆದುಟಲೇ ಧರಣಿ ಬೆಸಗಟ್ಟನೋ ತರುಣಿ. ವಂದಿಸಿಕೊಂಡಿದ್ದೇನೆ. ಪ್ರತಿ ನಮಸ್ಕಾರಗಳು. ದೂತ ಬಂದು ಹೇಳಿದ, ಹೆಣ್ಣೊಬ್ಬಳು ಮಧ್ಯರಾತ್ರಿಯ ಹೊತ್ತಿನಲ್ಲಿ ಬಂದಿದ್ದಾಳೆ. ನಾನೇ. ಇಷ್ಟು ಅವಸರವಾಗಿ ಬೆಳಗಾಗುವುದಕ್ಕಿಂತ ಮೊದಲು ಹೌದು. ರಾಜನ ಭೇಟಿಯಾಗಬೇಕು ಅಂತ ಹೇಳಿದೆ ಅಂತೆ. ನಿಜ. ಮುಖ ಪರಿಚಯ ನನಗಿಲ್ಲ. ಇಲ್ಲ. ಯಾರು ನೀನು? ಎಲ್ಲಿಂದ ಬಂದದ್ದು? ಮುಂದೆಲ್ಲಿಗೆ ಹೋಗುವುದು? ರಾತ್ರಿಯ ಹೊತ್ತಿನಲ್ಲಿ ತಂಗುವುದಕ್ಕಾಗಿ ನಮ್ಮ ಅರಮನೆಯಲ್ಲಿ ಅವಕಾಶವನ್ನು ಕೇಳಿದೆಯೋ? ಹೌದು. ಮುಂದೆಲ್ಲಿ ಆದರೂ ಕಾರಣಾಂತರದಿಂದ ಹೋಗುವವಳು. ನೀನು ಮದುವೆಯಾದಂತಹ ಹೆಂಗಸಿನ ಹಾಗೆ ಕಾಣ್ತಾ ಇದ್ದಿ. ಸತ್ಯ. ಗಂಡ ಯಾರು? ಹೆತ್ತಂತಹ ತಂದೆ ಯಾರು? ಏನೇ ಕಾರಣ ಇದ್ದರೂ ನನ್ನಲ್ಲಿ ಮುಚ್ಚುಮರೆ ಇಲ್ಲದೆ ಹೇಳ. ನಾನು ಆಡುತ್ತಿರುವಂತಹ ಮಾತುಗಳನ್ನು ಕೇಳಬೇಕು. ನನ್ನ ಪರಿಚಯ ಹೇಳಬೇಕು ಅಂತ ಆದ್ರೆ ನಾನು ಕೇಳಿದಂತ ವಿಚಾರವನ್ನು ನೆರವೇರಿಸಿ ಕೊಡ್ತೇನೆ ಅಂತ ಮಾತು ಕೊಡಬೇಕು.
ಕಷ್ಟದಲ್ಲಿದ್ದಿ ಅಂತ ಗೊತ್ತಾಯಿತು. ಹೇಳಿದ ಮಾತನ್ನು ನೆರವೇರಿಸುವುದಕ್ಕೆ ನಾನು ಸಿದ್ಧನಿದ್ದೇನೆ. ಸರಿ, ಒಪ್ಪಿಕೊ. ಓ ರಾಜನ್, ಮಂದರಧರನ ಕುಮಾರಗಿ ನಿನ್ನಯ ನಂದನಿ ಪ್ರತಿಯಾಗ ನಂದನೆ ಪ್ರತಿಯ ಈಗ ನಿನ್ನಯ ನಂದನೆ ಪ್ರತಿಯ ಈಗ ಚಂದದಿ ಲಗ್ನವು ಮಾಡಲು ಚಂದದಿ ಲಗ್ನವ ಮಾಡಲು ಸುಗ ನಡೆ ತಂದಿಗೆ ತಾನೆಂದಳು ನಡೆ ತಂದಿಗೆ ತಾನೆಂದಳು ಪಾದ ಪದ್ಮಗಳಿಗೆ ನನ್ನ ನಮಸ್ಕಾರಗಳು. ಶುಭಮಸ್ತು. ಆಗಮನದಿಂದ ಆಶ್ಚರ್ಯವಾಗಿ ಪರಿಚಯ ಕೇಳುತ್ತಾ ಇದ್ದೀರಿ. ನಿಜ. ನೇರವಾಗಿ ಹೇಳಿಬಿಡ್ತೇನೆ. ಏನು? ಸುತ್ತಿ ಬಳಸಿ ಮಾತಾಡುದಿಲ್ಲ. ಬೇಡಪ್ಪ. ನಾನು ಬಂದಿರುವುದು ದ್ವಾರಕೆಯಿಂದ. ದ್ವಾರಕೆಯಿಂದ? ಹೌದಪ್ಪ. ಯಾರಲ್ಲಿ? ಒಂದು ಸಂಬಂಧವನ್ನು ಬೆಳೆಸುವುದಕ್ಕೆ ಬೇಕಾಗಿ ಬಂದವಳಿದ್ದೇನೆ. ಹೌದೇ? ಕೃಷ್ಣನಿಗೆ ನಾನು ತಂಗಿಯಾಗಿದ್ದೇನೆ. ಕೃಷ್ಣನ ತಂಗಿ? ಹೌದಪ್ಪ. ಬರುವುದಕ್ಕೆ ಇಲ್ಲಿ ಕಾರಣ? ಬರುವುದಕ್ಕೆ ಕಾರಣ ಅವನಿಗೊಬ್ಬ ಮಗನಿದ್ದಾನೆ. ಕೃಷ್ಣನಿಗೆ ಮಗ? ಹೌದು. ಯಾರು? ಮನ್ಮಥ. ಓಹೋ. ಪ್ರಾಯ ಪ್ರಬುದ್ಧನಾಗಿದ್ದಾನೆ. ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಅನುರೂಪಳಾದ ವಧು ಎಲ್ಲಿಯೂ ಸಿಗದಿದ್ದಾಗ ನಿನ್ನ ಮಗಳು ಪಳಿತಳಂತೆ ರತಿ. ಅವನಿಗೆ ಒಪ್ಪಿಗೆ ಆಗುವಂತ ವಧು ನಿನ್ನ ಮಗಳನ್ನು ನನ್ನ ಮನ್ಮಥನಿಗೆ ಕೊಟ್ಟು ಮದುವೆ ಮಾಡಿಸಬೇಕು. ಕೃಷ್ಣನ ಭಗಿನಿ? ನಾನು. ಹೇಳಿ ಕೇಳಿ ಕೃಷ್ಣ ಯಾರು? ಯಾರು? ಗೋವಲನಿದ್ದಾನೆ. ಜೀವನದಲ್ಲಿ ಒಂದೇ ಒಂದು ಕೆಲಸವನ್ನು ಒಳ್ಳೆಯದು ಮಾಡಲಿಲ್ಲ. ಕೆಟ್ಟ ಗೋವಲನ ಸುತನಿಗೆ ಆಡಬಾರದಯ್ಯ. ನೀನಾಡಬಾರದು ಅಂತ ಹೇಳ್ಬೋದು. ನಿನಗೆ ಅಣ್ಣನಾಗಿರಬಹುದು, ನನಗೇನು ಸಂಬಂಧವಿಲ್ಲ. ಅಯ್ಯೋ, ಕೆಟ್ಟತನವನ್ನೇ ಮುಂದೆ ಕಳ್ಳರ ಕುಲಗುರು ಅವ. ಅಂತಹ ಕೃಷ್ಣನ ಮಗನಿಗೆ ನನ್ನ ಮಗಳಾದಂತಹ ರತಿಯನ್ನು ಸರ್ವತಾ ಕೊಡಲು. ನಡ ಇಲ್ಲಿಂದ. ಮಾತಿಗೆ ಅವಕಾಶ ಇಲ್ಲ. ಹೇಳಿ ಬಿಟ್ಟದ್ದ. ನಡ ಇಲ್ಲಿಂದ. ಯಾರಿಗೆ ಕೊಡುವುದಿಲ್ಲ? ಕೆಟ್ಟ ಗೋವಲನ ಸುತನಿಗೆ, ಕಳ್ಳರ ಕುಲಗುರು ನಿನ್ನ ಮಗನಿಗೆ ಕೊಡುವುದಿಲ್ಲ. ನನ್ನ ಮಗಳನ್ನು ನಿನ್ನ ಮಗಳನ್ನು ಕೊಡುವುದಿಲ್ಲ. ನೀನಾಗಿ ಹೋಗ್ತೀಯಾ? ಹೋಗದಿದ್ದರೆ ಗೋವಳನ ಕುವಾರ, ಕಳ್ಳರ ಗುರು ನಿನ್ನ ಮಗನಿಗೆ ನಿನ್ನ ಮಗಳನ್ನೇ ಕೊಟ್ಟು ಮದುವೆ ಮಾಡಿಸುವಂತೆ ನಾನು ಮಾಡ್ತೇನೆ. ನೀನು ಮದುವೆ ಮಾಡಿಸುವುದಲ್ಲ, ನೀನು ನಮ್ಮ ಅರಮನೆಯಿಂದ ಹೊರ ಹೋಗದಿದ್ರೆ ನಮ್ಮ ಭಟರಲ್ಲಿ ನಿನ್ನ ಕೊರಳಿಗೆ ಕೈ ಹಾಕಿ ಹೊರದಪ್ಪುತ್ತೇವೆ. ನಾನು ತೀರ್ಮಾನ ಮಾಡಿದಂತ ಮುಹೂರ್ತದಲ್ಲಿ ನಿನ್ನ ಮಗಳಿಗೆ ಮನ್ಮಥನ ಜೊತೆಯಲ್ಲಿ ಮದುವೆ 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 ಗಂಟು ಕಟ್ಟಿಕೊ. ಗಂಟು ನೀನು ಕಟ್ಟಿಕೊ. ನಡ ಇಲ್ಲಿಂದ. ನೋಡುವ. ಹೋಗ್ತೀಯಾ ಇಲ್ವಾ? ಹೋಗ್ತಾ ಇಲ್ವಾ? ಅದೇ ಮುಹೂರ್ತ ನಿನ್ನ ಮಗಳಾದಂತ ರತ್ಯನು ನನ್ನ ಅಳಿಯ
ವೈದ್ಯನಾದಂತ ಮನ್ಮಥನಿಗೆ ಕೊಟ್ಟು ಮದುವೆ ಮಾಡಿದ್ದೆ. ಮುಹೂರ್ತ ನನಗೆ ನೋಡ್ಲಿಕ್ಕೆ ಗೊತ್ತಿಲ್ಲ. ನೋಡುವ ಹೋಗ ಹೋಗ ಒಮ್ಮೆ. ಇವಳಂತೆ ಕೆಟ್ಟ ಗೋವಲನ್ನು ಸುತನಿಗೆ ಇವಳು ಮದುವೆ ಮಾಡಿಲ್ಲ. ನನ್ನ ಮಗಳಲ್ವ, ನಾನು ಕೊಡಬೇಡುವ? ನನಗೆ ಗೊತ್ತಿಲ್ಲ ಕೊಡುವುದು ಹೇಗೆ ಅಂತ. ಅಪ್ಪ, ಬಂದು ತಾನಿಗಿರಗಿ ನಿಂದು ಬಾಗು. ಕರಗಳ ಮುಗಿದೋ ಇದು ಯಾರು? ಚಂದದೆವು ಸುರಿದಳು ಬಂದ ಕಾರ್ಯವನು ಏನಿದು ಹೊಸ ಪರಿ ಸರಿ ರಾತ್ರಿಯೋ ತಂದೆ ಕೇಳು ತಂದೆ ಕೇಳೋ ಬಾಲೆ ದ್ರೌಪದಿಯ ನುಡಿಯ ಕೇಳಿದೆ ನಾನೀಗ ತಂದೆ ಕೇಳೋ ಬಾಗುಲೀಲೆಯಿಂದ ಮಳೆ ಉಸುಲದಳೆಂಬುದ ಬಾಗುಲೀಲೆಯಿಂದ ಮಳೆ ಉಸುರಿದಳೆಂಬುದ ತಾತ ಕೀಳೋ ಮೊದಲಾಗಿ ಪುಣ್ಯ ಪಾದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೆ. ಸಾಕು ಮಗಳ, ಭಗವಂತನ ಅನುಗ್ರಹ ಇರಲಿ. ಓಡೋಡಿಕೊಂಡು ಬಂದವಳನ್ನ ಅದೇ ಏನು ಅಂತ ಗೊತ್ತಾಗ್ಲಿಲ್ಲ. ಮಧ್ಯರಾತ್ರಿ ಹೊತ್ತು ನೀನು ಮಲಗುವುದು ಬಿಟ್ಟು ಯಾಕೆ ಈ ಹೊತ್ತು? ಅದೇ ಆಶ್ಚರ್ಯವಾಗುತ್ತಾ ಇದೆಪ್ಪ. ಮಧ್ಯರಾತ್ರಿ ವೇಳೆಯಲ್ಲಿ ಏನಿದು? ಎಷ್ಟು ಜನ ಸೇರಿದ್ದಾರೆ, ಎಷ್ಟು ದೊಡ್ಡ ಸಭೆ. ಕಮಲಾವತಿಯ ಜನರುದ್ರ ಎಲ್ಲಿ ಹಾಗೆ ಹೌದು, ಕರೀಬೇಕು ಅಂತಿಲ್ಲ, ಬರ್ತಾರೆ ಪ್ರೀತಿಯಿಂದ ಅಲ್ವಾ? ಎಲ್ಲರೂ ಕರೆಯದೆ ಬಂದವರು ಇವತ್ತು. ಹೌದಪ್ಪ, ನಮ್ಮವರಲ್ವಾ? ನಮ್ಮವರೇ. ಹಾಗಾದ್ರೆ ಮಧ್ಯರಾತ್ರಿ ವೇಳೆಯಲ್ಲಿ ಇಷ್ಟು ದೊಡ್ಡ ಸಭೆಯನ್ನು ಕೊಡ್ಬೇಕಂತಾದ್ರೆ ಒಳ್ಳೆ ವಾರ್ತೆ ಏನಾದ್ರೂ ಇರ್ಲೇಬೇಕು. ಮಗಳೇ, ಅದೆಲ್ಲ ರಾಜನ ಕಾರ್ಯ. ನೀನು ನಿದ್ದೆ ಕೆಟ್ಟು ಒಳಗೆ ಹೋಗಿ ಮಲಗ ಮಗಳೇ. ರಾಜನ ಕಾರ್ಯವೋ ಅಲ್ಲ ರಾಜಕಾರ್ಯವೋ ಅದು ಏನೇ ಇರ್ಲಿ, ಎಲ್ಲವನ್ನು ನಾನು ಕೇಳಿಸಿಕೊಂಡಿದ್ದೇನಪ್ಪಯ್ಯ. ನೀನು ಹೋಗಿ ಮಲಗು ಮಗಳೇ, ಎಂತಕ್ಕೆ ಇಲ್ಲ ನಿದ್ದೆ ಮಾಡಿಲ್ಲ. ನನ್ನ ವಿಚಾರ ಮಾತಾಡ್ತಾ ಇದ್ದದಲ್ವಾ? ಹಾ, ನಿನ್ನ ವಿಚಾರ. ಹೌದು.
ನಿನಗೆ ಹೇಗೆ ಗೊತ್ತಾಯ್ತು? ಹಾಗಾಗಿ ನಾನು ಕೇಳಿಸಿಕೊಂಡು ಬಂದವಳು ಇಲ್ಲಿಗೆ. ನಿನಗೆ ಹೇಗೆ ಗೊತ್ತಾಯ್ತು? ಗೊತ್ತಾಯ್ತು, ನಾನು ಕೇಳಿಸಿಕೊಂಡೆಲ್ಲ ಹಾಗೆ ಗೊತ್ತಾಯ್ತು. ಹಾಗೆಲ್ಲ ರಾಜರು ಮಾತಾಡುವಾಗ ನೀನು ಕಿವಿ ಕೊಡಬಾರ್ದು ಅಂತ ಗೊತ್ತಿಲ್ಲ ನಿನಗೆ? ಹೌದಾ? ಯಾಕೆ ಹಾಗೆ ಮಾಡಿದೆ? ಕಾರಣ ಉಂಟು. ಏನೋ? ನೀವು ವಿಚಾರ ಮಾತಾಡ್ತಾ ಇದ್ದದ್ದು ಏನನ್ನು? ಮನ್ಮಥನಿಗೆ ನನ್ನನ್ನು ಮದುವೆ ಮಾಡಿಕೊಡ್ಬೇಕನ್ನುವ ಹಾಗೆ ಆ ದ್ರೌಪದಿ ಅಮ್ಮನವರು ಬಂದು ಕೇಳಿಕೊಂಡದ್ದು. ಹಾಗೆಲ್ಲ ಸಿಕ್ಕಿದವರಿಗೆ ಮದುವೆ ಮಾಡಿ ಕೊಡ್ಲಿಕ್ಕೆ ಆಗ್ತದೆ? ಇದು ನನ್ನ ಮಗಳಲ್ವೇ ನೀನು? ಹೌದು, ರಾಜನ ಮಗಳು. ಆ ಗೋಪಾಲಕರಿಗೆ ಹೋಗಿ ಹೋಗಿ ಕೇಳುವುದು ಅಪ್ಪಯ್ಯ. ಏನುಂಟು ಅಂತ ಯೋಚನೆ ಮಾಡಿದ್ದಾರೆ ಅವರು. ಅವರು ಬಂದು ಕೇಳುವುದರಲ್ಲಿ ಅರ್ಥವಿದೆ. ಏನು ಮಗಳೇ? ಅಪ್ಪಯ್ಯ, ನನ್ನನ್ನು ಆ ಮನ್ಮಥನಿಗೆ ಮದುವೆ ಮಾಡಿ ಕೊಡಬೇಕು ನೀವು. ಯಾಕೆ ಮಗಳೇ? ಸುಮ್ಮನೆ ಒಮ್ಮೆ ಇರು. ಹಾ, ಕಾರಣ ಉಂಟಪ್ಪಯ್ಯ. ಒಳ್ಳೆಯ ಗಂಡು ಹುಡುಕಿ ಮದುವೆ ಮಾಡ್ತೇನೆ. ಬೇಡ. ಯಾಕೆ? ನಾನು ಮನ್ಮಥನನ್ನೇ ಮದುವೆ ಆಗುವುದು. ಮನ್ಮಥನ? ಹೌದು. ಏನು ನಿನಗೆ ಹುಚ್ಚು ಹಿಡಿಯಿತೆ? ಹುಚ್ಚಲ್ಲಪ್ಪ, ಮತ್ತೆ? ಇದು ಸಂಬಂಧ, ಋಣಾನುಬಂಧ. ಹೋಗವಮ್ಮ, ಎಂತ ಸಂಬಂಧ? ಕಾರಣ ಉಂಟು ಹೇಳುವುದಕ್ಕೆ. ಏನು ಕಾರಣ? ಅಪ್ಪ, ಹಿಂದೆ ಶಂಬರನುಳು ಸೆರೆಯ ಸಿಕ್ಕಿದರನ್ನ ತಾತ ಹಿಂದೆ ಶಂಬರನುಳು ಸೆರೆಯ ಸಿಕ್ಕಿದರನ್ನ ಸೆರೆಯ ಸಿಕ್ಕಿದರನ್ನ ನಂದ ಬಿಡಿದಿರನೋ ಕೊಂದು ಕಸರ ಹಿಂದೆ ಶಂಬರನುಳು ಸೆರೆಯ ಸಿಕ್ಕಿದರನ್ನ ನಂದ ಬಿಡಿದಿದನು ಕೊಂದುರ ಕಸರು ಒಂದು ನಾರದ ಅಮಗೆಂದನು ಬಂದು ನಾರದ ಎಂದನು ನೀನವಳಿಂದ ಕಿರಿಯ ಕೀರ್ತಿ ಕುಂದುವುದಿರುವುದು ತಂದೆ ಆಲಿಸಿ ಆಲಿಸಿ ನನ್ನನ್ನು ಮನ್ಮಥನಿಗೆ ಮದುವೆ ಮಾಡಿಕೊಡ್ಬೇಕಲ್ವಾ ಹಾಗೆ ಎಷ್ಟು ಹಠ ಹಿಡಿತಾ ಇದ್ದೇನೆ. ಯಾಕೆ ಗೊತ್ತಾ? ಯಾಕೆ ಮಗಳೇ? ಕಾರಣ ಉಂಟು. ಏನು? ಒಂದು ಸಂಬಂಧ ಇದೆ ನನಗೂ ಆ ಮನ್ಮಥ. ಹೋಗ ನೀನೊಮ್ಮೆ. ಎಂತದು ಸಂಬಂಧ ನಿನಗೆ? ಕತೆ ಉಂಟಪ್ಪಯ್ಯ. ನನ್ನಲ್ಲಿ ನೋಡ್ಲಿಲ್ಲ ಇಷ್ಟವರೆಗೆ ಸಂಬಂಧ ಅಂತೆ. ನನ್ನದೊಂದು ಕತೆ ಕೇಳಿ. ಯಾವ ಕತೆ? ಆಮೇಲೆ ನಿಮಗೆ ಗೊತ್ತಾಗ್ತದೆ ಯಾಕೆ ಈ ರೀತಿ ಆಡಿದೆ ಅನ್ನುವ ಹಾಗೆ. ಕತೆ ಉಂಟಾ? ಹೌದಪ್ಪ. ಯಾವ ಕತೆ ಅದು? ಹಿಂದಿನ ಜನ್ಮದಲ್ಲಿ ಶಂಬರಾಸುರನೆಂಬಂತ ದಾನವನು ನನ್ನನ್ನು ಅಪಹರಣ ಮಾಡಿಕೊಂಡು ಆತನ ಪಾಕಶಾಲೆಯಲ್ಲಿ ಇರಿಸಿಕೊಂಡಿದ್ದೆ. ಅಡಿಗೆಯನ್ನು ಮಾಡಿಕೊಂಡಿದ್ದೆ. ಆ ಸಂದರ್ಭದಲ್ಲಿ ಬೆಸ್ತರು ದೊಡ್ಡನ ಅಂತ ಮೀನನ್ನು ತಂದು ಕೊಟ್ಟು ಅದರ ಹೊಟ್ಟೆಯನ್ನು ಸಿಡಿದಾಗ ಅದರಲ್ಲಿ ಒಂದು ಮಗು ಸಿಕ್ಕಿತ್ತು. ಮಗು? ಹೌದು, ಚಂದದ ಮಗು. ಆ ಮಗುವನ್ನು ಸಾಕಿಕೊಂಡು ಸಲಹಿಕೊಂಡು ಬಂದೆ. ಹಾಗೆ ಅವನ ಮೇಲೆ ಪ್ರೀತಿ ಹುಟ್ಟಿತ್ತು ನನಗೆ. ಆದ್ದರಿಂದ ಅವರನ್ನೇ ಮದುವೆ ಆಗ್ಬೇಕೆನ್ನುವಂತ ಆಸೆಯೂ ಆಯಿತು. ಯಾರು ಹೇಳಿದ್ರು ನಿನಗೆ ಈ ಕಥೆಯನ್ನೆಲ್ಲ? ಇದು ನಾರದರು ಬಂದ್ರು. ನಾರದರು? ತ್ರಿಲೋಕ ಸಂಚಾರಿ. ಆದರೆ ಆ ಮನ್ಮಥನನ್ನು ಮದುವೆ ಆಗುವುದಕ್ಕೆ ಸಾಧ್ಯವಿಲ್ಲ. ಯಾಕೆ? ಅವನ ಪ್ರಾಯ ಸಣ್ಣದು, ನೀನು ದೊಡ್ಡವಳಾಗಿದ್ದೇನೆ. ಆದ್ದರಿಂದ ನೀನೊಂದು ಕಾರ್ಯವನ್ನು ಎಸಗಬೇಕು. ಏನು? ಈ ದೇಹವನ್ನು ತ್ಯಾಗ ಮಾಡಬೇಕು. ತ್ಯಾಗ ಮಾಡಿ ಮುಂದಿನ ಕಾಲಕ್ಕೆ
ಕಮಲಭೂಪನ ಮಗಳಾಗಿ ರತಿ ಎನ್ನುವಂತ ನಾಮಧೇಯದಿಂದ ಈ ಭೂಮಿಯ ಬೆಳಕನ್ನು ಕಾಣುವುದಕ್ಕೆ ಸಾಧ್ಯ ಉಂಟು. ಆ ಸಂದರ್ಭದಲ್ಲಿ ಮನ್ಮಥನನ್ನು ಮದುವೆ ಆಗುವುದಕ್ಕೆ ಸಾಧ್ಯವಾಗುತ್ತದೆ ಅನ್ನುವ ಹಾಗೆ ನಾರದರ ನಿರೂಪಣೆಯಾಗಿದೆ ತಂದೆ. ನನಗೆ ಗೊತ್ತಿಲ್ಲದ ಕತೆ. ಹೌದು, ನಿನ್ನ ಹೋದ ಜನ್ಮದ ಕತೆ. ಹಾಗಾದ್ರೆ ನಿನ್ನನ್ನು ಅವನಿಗೆ ಮದುವೆ ಮಾಡಿ ಕೊಡ್ಬೇಕು. ಹೌದಪ್ಪ. ಈಗ ದ್ರೌಪದಿ ಆಗುದಿಲ್ಲ ಅಂತ ಹೇಳಿ ಕರೀರಿ, ಕರೀರಿ. ಯಾರಲ್ಲಿ ದ್ರೌಪದಿಯನ್ನು ಮತ್ತೆ ಬರುವುದಕ್ಕೆ ಹೇಳಿ ನೋಡುವ? ಬರುವುದಕ್ಕೆ ಹೇಳಿ. ನೀನು ಸುಮ್ಮನೆ ಇಲ್ಲದೆ ನಿದ್ದೆ ಮಾಡು. ಅಪ್ಪ ಕೈ ಮುಗಿಯುತ್ತೇನೆ. ಆಗುದಿಲ್ಲ ಅಂತ ತಪ್ಪಾಯ್ತು ನನ್ನದು. ಯಾರದು? ನನ್ನದು ಮೊದಲು ತಪ್ಪಾಯ್ತು. ಗೊತ್ತಾಗ್ಲಿಲ್ಲ. ಅದೇ ಮೊದಲು ಗೊತ್ತಾಗ್ಲಿಲ್ಲ. ಹಾ. ಈ ಸಣ್ಣ ಮಕ್ಕಳದ್ದು ಕೂಡ ಮಾತನ್ನು ಒಮ್ಮೊಮ್ಮೆ ಕೇಳಬೇಕಾಗ್ತದೆ ಅಂತ ಹೇಳುವುದಕ್ಕೆ ಇದೇ ಸಾಕ್ಷಿ. ಹೌದಪ್ಪ. ನನ್ನ ಮಗಳೆಲ್ಲ ಕತೆ ಹೇಳಿದ್ದಾಳೆ. ಮಗಳು ಹೇಳಿದ್ದು ಮನ್ಮಥನನ್ನು ರತಿಗೆ ಮದುವೆ ಮಾಡಿ ಕೊಡ್ತೇನೆ. ಸರಿ. ಯಾವ ತೊಂದರೆಯೂ ಇಲ್ಲ. ಹಾ. ನೀವೊಂದು ವಿಷಯ ಮಾಡ್ಬೇಕು. ಯಾವುದು? ಆದಷ್ಟು ಬೇಗ ಊರಿಗೆ ಹೋಗ್ಬೇಕು. ಹಾ. ಹುಡುಗರಲ್ಲಿ ತಿಳಿಸಬೇಕು. ಸರಿ. ನಿನ್ನ ಅಣ್ಣನ ಜೊತೆಯಲ್ಲಿ ಹಾ. ದಿಬ್ಬನ ಸಮೇತರಾಗಿ ಬರ್ಬೇಕು. ಹಾ. ನಾಳೆಯೇ ಮದುವೆ ನಿಶ್ಚಯ ಮಾಡ್ತೇನೆ. ತೀರ್ಮಾನ ಆಗಿದೆಲ್ಲ. ಕೇವಲ ಅಣ್ಣನನ್ನು ಮಾತ್ರ ಮಗನನ್ನು ಕರ್ಕೊಂಡು ಬರುದಲ್ಲ, ಆಹಾ. ನಿನ್ನ ಗಂಡನಿರು ಬರ್ಬೇಕು. ಸತ್ತವಳನ್ನು ನಾನು ಕರೆದುಕೊಂಡು ಮಾಡುವುದು ವ್ಯವಸ್ಥೆ ಇದಕ್ಕಿಂತ ಮಾಡ್ತೇನೆ. ಹೆಚ್ಚಿನ ಜನ ಸೇರಿಸಿ ಮುಂದಕ್ಕೆ ಮದುವೆ ನಾನು ಮಾಡಿರ್ತೇನೆ. ಆಯ್ತಪ್ಪ. ಆದೀತು. ಗಂಟು ಬಿಚ್ಚಬಹುದಲ್ಲ? ಗಂಟು ಬಿಚ್ಚಿದ್ದೇನೆ. ಅಲ್ಲ, ಕೊಡ್ತೇನೆ. ಆದೀತು, ಗಂಟು ಸರಿ, ಬಿಚ್ಚಿದ್ದೇನೆ. ಸರಿ. ಸರಿ. ಎಲ್ಲರನ್ನು ಜೊತೆ ಸೇರಿಸಿಕೊಂಡು ನಾಳೆ ದಿಬ್ಬಣ ಸಮಯ ಮದುವೆಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆ ಆಗಬೇಕು. ಅದರ ನಿರೀಕ್ಷೆ ಆಗ್ಬೇಕು. ತಡನಾದಂತಹ ಮನ್ಮಥನಿಗೆ ವಿವಾಹವನ್ನು ರಚಿಸುವುದಕ್ಕೆ ಹರಿಣಾಕ್ಷಿಯಾದಂತಹ ಚೆಲುವಿಕೆ ದೊರೆತಾಳೇನೆ. ಅಣ್ಣ ನಿನ್ನ ಕಟಾಕ್ಷದಿ ಕೋಟಿ ನಾನೀಗಲು ಮುನ್ನ ದೇಶವನ್ನೆಲ್ಲ ತಿರುಗಿ ಚಿನ್ನಮಾಯ ಮಗನಿಗೆ ಕಮಲಾವತಿ ಪುರಾವನ್ನು ಸಾರಿದೆ ಹಾಲುಗದಲ್ಲಿ ನಿನ್ನಿಂದ ಅಪ್ಪನೇನು ಪಡೆದು ಲೋಕವನ್ನು ಸಂಚರಿಸಿದೆ. ಎಲ್ಲಿಯೂ ಹೆಣ್ಣು ಸಿಗದೇ ಇದ್ದಾಗ ದಿವ್ಯ ದೃಷ್ಟಿಯಿಂದ ನೋಡಿದೆ ಅಂತಾದ್ರೆ ಗೋಚರಿಸಿದ್ದು ಕಮಲಾವತಿ ಪಟ್ಟಣ. ನೇರವಾಗಿ ಪುರ ಸೇರಿದೆ ಕಮಲಭೂಪ ದೊರೆ. ಆತನಿಗೆ ಒಬ್ಬಾಕೆ ಹೆಣ್ಣು, ರತಿ ಎನ್ನುವಂತ ಹೆಸರು, ಅನುರೂಪಳಾದ ವಧು. ಮದುವೆ ನಿರ್ಣಯಿಸೇ ಬಂದವಳಿದ್ದೇನೆ. ಮನ್ಮಥನಿಗೆ ರತಿಯ ಅನುಕೂಲೆಯಾಗಿ ಒದಗಿ ಬರುವವಳು ಖಂಡಿತವಾಗಿ. ಅನುರೂಪ ಇದ್ದಾಳೆ ಅಂತ ಸರಿ ಅಣ್ಣ. ಇನ್ನು ದಿಬ್ಬಣವನ್ನು ಸಿದ್ಧಪಡಿಸಿ ಆ. ನಾಳೆ ಮುಂಜಾನೆ ದಿಬ್ಬಣ ಸಿದ್ಧವಾಗಬೇಕಲ್ಲ. ಹೌದಣ್ಣ. ಎಲ್ಲ ಐವರು ಪತಿಯರೊಂದಿಗೆ ಬಾ, ನಮ್ಮವರು ಸೇರಿ ನಾಳೆ ದಿಬ್ಬಣ ಸಿದ್ಧ. ಆಯ್ತಣ್ಣ.
ಬಂದೀರೆ ಪಾಂಡವರೆಲ್ಲ ಅವರು ಬಂದೀರೆ ಪಾಂಡವರೆಲ್ಲ ನೀವೆಲ್ಲರೂ ಮಂದಿರ ಕೋದಿ ಪ್ರೀತಿಯಲಿ ಮುಂಗಡ ಕಾರ್ಯ ನಿಮ್ಮಿಂದಾಗಬೇಕೆಂದು ಮಂದರ ಧರ ಉದುರಿದರು ಅಣ್ಣ ದೇವ ಎಲ್ಲರನ್ನು ಜೊತೆ ಸೇರಿಸಿ ಭಾವಯ್ಯನವರು ಎಲ್ಲರಿಗೂ ನಮಸ್ಕಾರ. ಅಣ್ಣ ಇದು ಮಗ ಜೊತೆಯಲ್ಲೇ ಇದ್ದಾನೆ. ಇದು ಸಂತೋಷವೇ ಸರಿ. ತಂಗಿ ಅಣ್ಣ. ಸರಿಯಾದಂತ ಸಮಯಕ್ಕೆ ಮಗನಿಗಾಗಬೇಕಾದಂತ ಮದುವೆಗೆ ಎಲ್ಲರೂ ಸಿದ್ಧರಾಗಿ ಬಂದವರಿದ್ದಾರೆ. ನಿಜ. ಸರಿಯಾದಂತ ಮುಹೂರ್ತಕ್ಕೆ ಸರಿಯಾಗಿ ನಾವು ಹೋಗಬೇಕಾದ್ದು ಕರ್ತವ್ಯ. ಹೌದು, ಹೀಗೆ ಹೋಗ್ಲಿಕ್ಕಾಗ್ತದ? ಅದಾಗುದಿಲ್ಲ. ಹೀಗೆ ಹೋದ್ರಂತಾದ್ರೆ ಮುಹೂರ್ತಕ್ಕೆ ನಾವು ಮುಟ್ಲಿಕ್ಕಿಲ್ಲ. ಆಲೋಚನೆ ಮಾಡ್ತಾ ಇದ್ದಾಗೆ ನಮ್ಮವನಾಗಿದ್ದಲ್ಲ ಗರುಡ ಎಲ್ಲ ಈ ನಮೋ ಎಂದಾಸು ಬಂದನು ನಮೋ ಎಂದಾಸು ಬಂದನು ಕರದ ಕರಗು ತಂದನು ಬಲ್ಲಳೆಲ್ಲರೂ ಸಲ್ಲಿಸಿದಂತ ಮರ್ಯಾದೆನು ಗರುಡ ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಒಳ್ಳೇದಾಗಲಿ. ನಿಮ್ಮ ಸೇವೆಗಾಗಿ ಸದಾ ಕಾಯುತ್ತಾ ಇದ್ದವರು ನಾನು. ಸರಿ. ಎತ್ತರವಾದ ಕರೆ ಉತ್ತರವಾಗಿ ಬಂದಿದ್ದೇನೆ. ಹಾ. ಏನಾಗಬೇಕು ಹೇಳಿ. ಗರುಡ, ನೀನು ದೇವ. ಯಾವಾಗಲೂ ಕಾಯುತ್ತಾ ಇರುವುದು ಸೇವೆಗಾಗಿ. ಹೌದು. ಇವತ್ತಿನ ದಿವಸ ನಿನಗೆ ಒಂದು ಸೇವೆಗೆ ಅವಕಾಶ. ಸರಿ. ಕಮಲಾವತಿಯ ಪಟ್ಟಣಕ್ಕೆ ಹೋಗಬೇಕು. ಮಗನಾದಂತ ಮನ್ಮಥನಿಗೆ ಮದುವೆ ಮಾಡಬೇಕು ಎನ್ನುವ ಹಾಗೆ ನಿರ್ಣಯ ಮಾಡಿದ್ದೀನಿ. ಸರಿ. ಮುಹೂರ್ತಕ್ಕೆ ಸರಿಯಾಗಿ ಮುಟ್ಟಬೇಕಾದ್ದು ನಮ್ಮ ಕರ್ತವ್ಯ. ಎಲ್ಲರೂ ಮುಹೂರ್ತಕ್ಕೆ ಹೋಗುದು ನಾವು ಹಿಂದುಳಿಲಿಕ್ಕಾಗ್ತದ? ಆಗುವುದಿಲ್ಲ. ಎಲ್ಲರನ್ನು ಕರೆದುಕೊಂಡು ಕಮಲಾವತಿಯ ಮದುವೆಯಂತೆ ಆಗಲಿ.
ಈ ಕಡೆಯಿಂದ ಒಂದು ಹೊಸ ಪರಿಮಳ ಬರುವ ಹಾಗೆ ಅನಿಸ್ತಾ ಉಂಟು. ನೋಡಿದ್ರೆ ಇದು ಮಾನವರ ಮೈಯ ವಾಸನೆ. ಇದನ್ನು ನನ್ನ ತಂಗಿಯಲ್ಲಿ ತಿಳಿಸಬೇಕಾಗಿದೆ. ಬೇಕಷ್ಟೇನೋ? ಕೈಗೆ ಸಿಕ್ಕಿದ್ದು ಬಾಯಿಗೆ ಬರದೆ ಹೋದ್ರೆ ಕೈ ತಪ್ಪಿ ಹೋದ್ರೆ ಮತ್ತೆ ಸಿಗುವುದಕ್ಕೆ ಸಾಧ್ಯವಿಲ್ಲ. ಹೊಸ ಪರಿಮಳಕ್ಕೆ ಬಡೀತಾ ಉಂಟು ಮೂಗಿಗೆ ಎನ್ನುವುದನ್ನು ನೋಡಿ ಹಿಡಿದುಕೊಂಡು ಬಾ ಹೋಗು.
ಬರುವಂತ ಸಂದರ್ಭದಲ್ಲಿ ಮುಂದೆ ನಿಮ್ಮಂತವರ ಆಗಮನವಲ್ಲ ಕೆಟ್ಟ ದಿವಸ ಆಗಬೇಕೇ ಹೊರತು ಒಳ್ಳೆ ದಿವಸ ಆಗಬಾರದು. ನಮಗೆ ಇವತ್ತು ಒಳ್ಳೆ ದಿವಸ. ನಾವು ಶುಭ ಮುಹೂರ್ತ ಇಟ್ಟು ಹೊರಟಿದ್ದೇವೆ. ಒಂದು ವೇಳೆ ಅಕ್ಕಪಕ್ಕದಲ್ಲಿ ತಡೆದ ಕೆಲವು ದಿನ ಆಯ್ತು ಮಾಂಸವನ್ನು ತಿನ್ನಲು. ನೀನು ಸಿಕ್ಕಿದ್ಯಾ? ನಿನ್ನನ್ನು ಕೊಂಡಾಗಿರಲ್ಲ. ಹೊರಟು ಬಂದ ರಾಜಕಾರಣ ದುರಧೀರನೆಂಬ ಕೌಂಡಿಕನೆಂಬ ವೀರದ ನೂತನದ ಶೌರ್ಯದಿಂದ ಹೀಗೆಂದು ನೆಗಳ್ತಿಗೆ ಪಾತ್ರನಾದವರಾರು ಸಮಾಸ್ಕಾರವನ್ನು ಪ್ರವೇಶ ಮಾಡಿದಾಗ ಎಂದಿನ ಹಾಗಲ್ಲ, ವಿಶೇಷವಾದ ಉತ್ಸಾಹ ಇದೆ. ಆದ್ರೆ ಅದಲ್ಲ, ನನ್ನನ್ನು ಕಾಣಬೇಕು ಅಂತ ಯಾರೋ ಸ್ವಾಮಿ ಮಠದಲ್ಲಿ ನೀವು ಸ್ವಾಮಿ ಯಾರು ಸ್ವಾಮಿ? ನಮಗೆ ಎಲ್ಲರಿಗೂ ಏನಾಗ್ಬೇಕೀಗ? ನೀವು ಆವಾಗ ಹೇಳ್ತಾ ಇದ್ರಿ ನೀನು ಬರ್ತಾ ಹೋಗ್ತಾ ಇರ್ಬೇಕು ಅಂತ. ಅದೇ
ಅದೆಲ್ಲ ಕೆಲವೊಂದು ಸಂದರ್ಭದಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದಿದ್ರೆ, ಹಾಕಿಕೊಳ್ಳುವುದಕ್ಕೆ ಬಟ್ಟೆ ಇಲ್ಲದಿದ್ರೆ ಅವರಿಗೆ ಸಕಾಲದಲ್ಲಿ ಏನು ಕೊಡಬೇಕು ಅಷ್ಟಕ್ಕೆ ಬರಬೇಕು ಅಂತ ಹೇಳುದಷ್ಟೇ. ಹಾಗೆ ಬಂದು ಹೋದ ದೆಸೆಯಿಂದಲಾಗಿ ಈಗ ನಾನು 4 ತಿಂಗಳ ದುರ್ಬಿಣಿ. 4 ತಿಂಗಳ ದುರ್ಬಿಣಿ. ನಿನ್ನ ಅಪ್ಪನ ಎಲ್ಲಿಗೆ ಹೋಗಿದ್ದೆ ಯಾರಿಗೆ ಗೊತ್ತು? ನೀವೇ ನಿಮ್ಮಲ್ಲಿಗೆ ಬಂದು ಮುಂದೆ ಬಾ. ನೀನು ಹೆಣ್ಣಿನ ರೂಪವ. ನಿಮಗೆ ಸಂಶಯವೇ? ಮರ್ಯಾದೆಯನ್ನು ಬೀದಿ ಪಾಲು ಮಾಡಿದ್ದಾರೆ. ಲಾಲಿಸಿ ಕೇಳುತ್ತಾನೆ ಈ ಎಲ್ಲಾ ದೇಶಗಳಲ್ಲೂ ಹೋದ ಕೂಡಲೇ ಎಲ್ಲ ನಿಮ್ಮನ್ನು ಹೊಗಳೋರೆ ಹೊರತು ತೆಗಳೋರಿಲ್ಲ. ಹಾಗೆ ತಿರುಗುತ್ತಾ ನಿಮ್ಮ ಮ್ಯಾವ್ನ ಊರಿಗೆ ಹೋದೆ. ಕಮಲ ಕಮಲ ಕಮಲಾವತಿ ಕಮಲಾವತಿಯ ಪುರದಲ್ಲಿ ಸುಮಶರನಿಗೆ ಮದುವೆ ಕಮದ ದಾರಿ ಸರಿಯಾಗಿದ್ದೇ ಇಲ್ಲಿವರೆಗೆ ಬಂದದ್ದು. ಹೌದಾ? ನಿಮ್ಮ ಮಾವನವರಿಗೆ ಹೋದದ್ದು. ಅಲ್ಲಿ ನೋಡುವಾಗ ಒಂದು ಕಡೆಯಲ್ಲಿ ಮಾವಿನ ಮರ ಕಡಿತಾ ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಬಿದಿರು ತಯಾರಾಗಿದೆ. ಬಿದಿರು, ಇನ್ನೊಂದು ಕಡೆಯಲ್ಲಿ ಬಿಳಿ ಬಟ್ಟೆ. ಆಮೇಲೆ ಅಲ್ಲಿ ಎಲ್ಲ ತಯಾರು, ಹೊಂಡ ಎಲ್ಲ ತಯಾರಾಗಿದೆ. ಹೊಂಡ ತೆಗೆದಿದ್ದಾರೆ. ಹೌದು. ಶಿವ 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 ಶಿವ. ಶಾಂತಿ 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 ಶಾಂತಿ. ಯಾವ್ದು ಮಾವಯ್ಯ, ನಾನು ನಿಮ್ಮ ನೋಡಬೇಕು, ನಿಮ್ಮನಿಗೆ ಬರಬೇಕು ಅಂತ ಕೆಲವು ದಿವಸದಿಂದ ಯೋಚಿಸುವುದಕ್ಕೆ. ಆದ್ರೆ ರಾಜಕೀಯ ಏನು ಮಾಡೋದಕ್ಕಾಗದೆ, ಬರ್ಲಿಕ್ಕೆ ಆಗ್ಲಿಲ್ಲ, ಬೇಸರ ಮಾಡಿಕೊಳ್ಬೇಡಿ. ನೀವೆಲ್ಲ ನಿಮ್ಮದಾದಂತಹ ಆತ್ಮ ಆ ಸಾಯುಜ್ಯವನ್ನೇ ಸೇರಿಕೊಳ್ಳಿ. ಈಗ ಯಾರು ಸತ್ತದ್ಯಾರು? ಮಾವ. ಹೌದು. ಕಮಲ ಭೂಪತಿ. ಹೌದು. ನೀನದಲ್ಲ ಹೊಂಡ ತೆಗೆದದ್ದು, ಬಿಳಿ ಬಟ್ಟೆ, ಮತ್ತೆ ಮದುವೆಯಲ್ಲಿ ಹೋಗುವ ಕಾಲಕ್ಕೆ ಬಂದದ್ದು. ಆ ಮುದುಕನಿಗೆ ಮದುವೆ. ಮುದುಕನಿಗೆ ಮದುವೆ ಅಲ್ಲ, ಮತ್ತೆ ನಿಮ್ಮ ಮಾವನ ಮಗಳು ಒಬ್ಬಳಿದ್ದಾಳಲ್ಲ, ಮಗಳು. ಆರತಿ. ಆರತಿ ಅಲ್ವಾ? ರತಿ. ಅವಳಿಗೆ ಮದುವೆ. ಈಗ ಬರ್ತಾರೆ. ಎಂತದ್ದು? ನಮಗೆ ಅದಲ್ಲ, ನಿಮಗೆ ಹೇಳಿಕೆ ಅಲ್ಲ. ಅಲ್ಲಿ ದ್ವಾರಕೆಯಲ್ಲಿರುವಂತಹ ಕೃಷ್ಣನ ಮಗ ಮನ್ಮಥನಿಗೆ ಕೊಟ್ಟು ಮದುವೆ. ಸತ್ಯವಾದ ಮಾತು ಇದು. ನಿಜವಾಗಿಯೂ ಮೂರು ಮಾತಿಗೂ ಸತ್ಯವೇನೋ? ಖಂಡಿತ. ಭ್ರಮೆ 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 ಭ್ರಮೆ. ಯಾಕೆ? ಅವನಿಗೆ ಭ್ರಮೆ. 60 ಕಳೆದಿದೆ, ಅರೆ ಮರಳು ಊರು ಬೇಡ ಅಂತ ಹೇಳ್ತದೆ, ಕಾಡು ಬೇಕು ಅಂತ ಹೇಳಿ. ಕಾಡು ಬೇಕು ಅಂತ ಹೇಳ್ತದೆ. ಆದ್ರೂ ಕೂಡ ಅಧಿಕಾರದ ದಾಹ. ಯಾವತ್ತು ಯೋಚನೆ ಮಾಡಬೇಕಾದದ್ದು ಏನು? ಹೆಣ್ಣು ಕೊಡುವಾಗ ಎಲ್ಲಿಗೆ ಕೊಡಬೇಕು, ಯಾರಿಗೆ ಕೊಡಬೇಕು, ಯೋಗ್ಯತೆ ಎಂತದ್ದು, ಅಂತಸ್ತಿದ್ದದು, ಅದನ್ನೆಲ್ಲವನ್ನು ಯೋಚಿಸದೆ
ಶೂದ್ರ ಸೋದರಳ್ಳಿ ಸೋದರಳಿಯ ನೀವು ಇರುತ್ತ ನಾನಿರುತ್ತ ಅವನ ಮಗಳನ್ನು ಯಾರಿಗೆ ಉಂಟದು ಕೌಕಿಟ್ಟ ಅವನ ಹೌದು ಕೃಷ್ಣ ಅವನ ಮಗನಿಗೆ ಹೌದು ಮನ್ಮಥ ಕೊಡುವುದಕ್ಕೆ ಮನಸ್ಸು ಮಾಡಿದಾನಿಂತಾದ್ರೆ ಏನು ಹೇಳಬೇಕು ಅವನಿಗೆ? ಅಹಂಕಾರವೋ ಅಲ್ಲ ದರದ ಪಿತ್ತವೋ ಇನ್ನೇನಂತ ಗೊತ್ತಾಗೋದಿಲ್ಲ. ನಾನಿರುವಾಗ ನನ್ನಲ್ಲಿ ಒಂದು ಏನು ಮಾಡ್ತೇನೆ ಅಂತ ಹೋಗಿ ಕೇಳಬೇಕು ಹೋಗಿ ಭೂಷಣ ಸರ್ವಕದಿಂದ ನೇರವಾಗಿ ಹೋಗ್ತಾರೆ. ಹೋಗಿ ಮಾವನಲ್ಲಿ ಕೇಳ್ತಾರೆ, ಹೇಳಿ ಮಾವ ಹೇಗಿದ್ದೀರಿ ಮಾವ? ತೊಂದರೆ ಇಲ್ಲ ಚೆನ್ನಾಗಿದ್ದೀರಷ್ಟೇ? ಇದ್ದೇನೆ ನಿಮ್ಮ ಮಗಳು ರತಿ ಅವಳನ್ನು ನನಗೆ ಮದುವೆ ಮಾಡಿಕೊಟ್ಟು ನಮ್ಮೊಳಗಿಂತಹ ಸಂಬಂಧವನ್ನು ಹಾಗೆ ಉಳಿಸಿಕೊಳ್ಳಿ ಮಾವ. ಆದಷ್ಟು ಬೇಗ ಮದುವೆ ಅಲ್ಲಿಯ ಗಡಿಬಿಡಿಯಲ್ಲಿ ಆಚೆ ಈಚೆ ಆಯ್ತು, ಚಿಂತೆ ಮಾಡಬೇಡ. ನನ್ನ ಮಗಳನ್ನು ನಿನಗೆ ಅಂತ ಹೇಳಿ ಅವರು ಅವರು ಹೇಳ್ತಾರೆ. ಹೌದು ಅದನ್ನು ನೀನು ಹೇಳಬೇಕಾದದ್ದಿಲ್ಲ. ವಾ. ನಾನೇನು ಹೇಳಿಬಿಟ್ಟೆ ಅಂತೇಳಿ ವಾ. ನನಗೆ ನೀನು ಅನುಕೂಲಕ್ಕೆ ಬರ್ತೀಯ. ಅಲ್ಲ ಅಲ್ಲಿ ಆದ್ರೆ ಈಗ ಹಾಗಲ್ಲ. ವಾ. ಸಿಟ್ಟು ನೆತ್ತಿಗೆ ಅರ್ಥ ಇದೆ. ಹಾ. ಏನು ಮಾಡ್ತೇನೆ ನಿಮ್ಮ- ಹೋಗಿ ಭೂಷಣ ಬಂದ್ರು ಕೂಡ ಹಾ. ಆ ವಿಚಾರ ತಡೆಯುವುದಕ್ಕೆ ಬರ್ತಾರೆ ಅಂತಾದ್ರೆ ನಿಮ್ಮ ಅವರನ್ನು ಪರಾಕ್ರಮ ಧಿಕ್ಕರಿಸಿ. ನೋಡ್ಬೇಕು ನನಗೂ. ಸೈನ್ಯ, ಉಂಟು ಹಿಂಬದಿ. ಸೈನ್ಯ. ಹೋಗು. ನೇರವಾಗಿ ಕಮಲಾಪತಿಪುರವನ್ನು ಸೇರಿದ್ದೇನೆ. ಏನಿದು ಸಂಭ್ರಮ, ಏನಿದು ಸಡಗರ, ಮಹತ್ತರವಾದಂತಹ ಆಲೋಚನೆಯನ್ನು ತೊಡಗಿದ್ದೀರಿ. ಹಾಗಿದ್ರೆ ಈ ಖೂಳತನ ಯಾಕೆ ಹೇಳಿ. ಕೌಂಡ್ರಿಗನಿಗನಿಗನು ಬಂದುದರಿಂದಲೇ ಚಂದವಾದುದು ನಮಗಿದು ಸರ್ವರಿಗೆ ಮಂದಗಮಲೆ ರತಿ ಕಂದ ರತಿ ಮಂದಗಮಲೆ ರತಿ ಕಂದ ರತಿ ಹೀಗೆಂದು ಬೇಳುವರಿ ಸಂದೇಹವೇನು
ಎಷ್ಟು ಸಂತೋಷ ನಿನ್ನನ್ನು ಕಾಣುವಾಗ ಗೊತ್ತುಂಟ. ಇವ ಬರಬಾರದೇನು ಇತ್ತೇನ? ಚಚೆ ಹಾಗೆಲ್ಲ ಎನಿಸಬಾರದು. ಮತ್ತೆ ಇಲ್ಲಿ ಬಹಳ ಸಂಭ್ರಮ ನಡೆಯುತ್ತಾ ಉಂಟು. ಇಷ್ಟೆಲ್ಲ ಸಭೆ ಸೇರಿದೆ, ಎಲ್ಲಿ ನೋಡಿದರೂ ಚಪ್ಪರ ಹಾಕಿದೆ, ತಳಿರು ತೋರಣವನ್ನು ಕಟ್ಟಿದೆ. ಈ ರೀತಿಯಾಗಿ ಜನ ಸಾಗರವೇ ಸೇರಿದ್ದಾರೆ. ಅದೇ ಒಂದು ಕುತೂಹಲ ಮೂಡಿದ್ರು. ಏನು ಸಂಭ್ರಮ ನಿನಗೆ ಗೊತ್ತಿಲ್ವಾ ಮಗನೇ? ಅಲ್ಲ, ಗೊತ್ತಿದ್ರು ಕೇಳಬೇಕಾಗ್ತದೆ ಕೆಲವು ಕಡೆ. ಈಗ ನಾನೇ ಹೇಳಿ ಆಗ್ಬೇಕು ಅಂತ ಉಂಟ. ಹೇಳಲೇಬೇಕು. ಇಲ್ಲಿ ಮದುವೆ ಅಲ್ವಾ? ಮದುವೆ ಮತ್ತೆ ನಿಮ್ಮ ವಿಶಾಲವಾದಂತಹ ಮನಸ್ಸು ಏನು ಅನ್ನುವುದನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ನನ್ನ ಮಗಳಾದ ರತಿಗೆ ಮದುವೆ ಮಾಡುವುದು ಅಂತ ನಿಶ್ಚಯ ಮಾಡಿದ್ದು. ಮಗಳಿಗೆ? ಹೌದು. ಯಾರು ಹುಡುಗ? ಯಾರು ಹುಡುಗ ಯಾರು ಅಂತ ಇನ್ನು ನಿನಗೆ ಗೊತ್ತಾಗಲಿಲ್ಲ. ಕೃಷ್ಣನ ಮಗ ಮನ್ಮಥನಿಗೆ ಕೊಟ್ಟು ಮದುವೆ ಮಾಡುವುದು. ಈಗ ನೀನು ಬಂದದ್ದು ನನಗೆ ಎಷ್ಟು ಸಂತೋಷ ಆಯಿತು ಗೊತ್ತುಂಟ. ಒಂದು ಮಗನ ಹಾಗೆ ಮುಂದೆ ನಿಂತು ಇನ್ನು ರತಿಯ ಮದುವೆ ಮಾಡಿಸಿ ಕೊಡುವ ಕೆಲಸ ಎಲ್ಲ ನಿನ್ನದೇ. ನಿಮಗೆ ಮರಳು ಪ್ರಾರಂಭ ಆಗಿ ಎಷ್ಟು ಸಮಯ? ನಿಮಗೆ ಮರಳು ಪ್ರಾರಂಭ ಆಗಿ ಎಷ್ಟು ಸಮಯ ಆಯಿತು ನನಗೆ ಗೊತ್ತಿಲ್ಲ. ಏನು ಬಾಹ್ಯದ ಒತ್ತಡವೋ ಅಲ್ಲ ಸರ್ವಾಧಿಕಾರ ಪ್ರವೃತ್ತಿಯೋ ಒಂದು ಅರ್ಥವಾಗುವುದಿಲ್ಲ. ಈಗ ನಿಮಗೆ ಪ್ರಾಯ ಆಗಿದೆ. ಒಂದು ತೀರ್ಮಾನವನ್ನು ಕೈಗೊಳ್ಳುವಲ್ಲಿ ಒಂದೆರಡು ಬಾರಿ ಅಲ್ಲ 10 ಬಾರಿ ಯೋಚನೆಯನ್ನು ಮಾಡಬೇಕಾಗ್ತದೆ. ಒಬ್ಬಳು ಮಗಳು ರತಿ, ಹೆತ್ತು ಮಕ್ಕಳಿಲ್ಲ ನಿಮಗೆ. ಅವಳನ್ನು ಧಾರೆ ಎರೆದು ಕೊಡುವಂತ ಕಾಲಕ್ಕೆ ನೀವು ಯಾಕೆ ಯೋಚನೆ ಮಾಡಲಿಲ್ಲ? ಈಗ ಕೊಡುವುದಾದರೂ ಯಾರಿಗೆ? ಆ ದೇವಕ್ಕೆ ಅನುಗಣಾದಂತ ಕೃಷ್ಣ ಅವನ ಸುತನಾದಂತ ಮನ್ಮಥನಿಗೆ ಮದುವೆ ಮಾಡಿಸಿ ಕೊಡ್ತೇನೆ ಎನ್ನುವ ಹಾಗೆ ಹೇಳಿದ್ದೀರಲ್ಲ. ಈ ಹಿಂದೆ ಗೋವುಳರಾದಂತ ಅವರೆಲ್ಲ ಕಾಡಿನಲ್ಲಿಯೇ ಕಾಲವನ್ನು ಕಳೆದು ಆ ಮೂಲಕವಾಗಿ ಜೀವನವನ್ನು ಸಾಗಿಸುತ್ತಾ ಇದ್ದವರು. ಬಂಗಾರದ ಬಟ್ಟಲಲ್ಲಿ ಊಟ ಮಾಡುತ್ತಿದ್ದಂತ ರತಿ ಈ ಕಾಲಕ್ಕೆ ಕಾಡಿನಲ್ಲಿ ಊಟ ಮಾಡಬೇಕು ಎನ್ನುವ ಹಾಗೆ ಎಣಿಕೆಯೇ ನಿಮ್ಮದ್ದು. ಹಾಗಾಗಿ ಏನೇ ಆಗಲಿ ಕಟ್ಟಿದ ತೋರಣ ಹಾಗೆ ಇದೆ. ಆ ರತಿ ದೇವಿಯನ್ನು ಮದುವೆ ಮಾಡಿ ನನಗೆ ಎಷ್ಟು ಬೆಳೆದರೇನು ಕೊಟ್ಟ ಭಾಷೆಯ ತಪ್ಪಿ ಹುಟ್ಟಿದ ಆತ್ಮದೇಯದೀಗ ಕೊಟ್ಟರೆ ತನಗ ಕೀರ್ತಿಯು ಬಂಬುದು ತಟ್ಟನೆ ನಡೆಯೆಂದರು. ಈಗ ಬಂದು ನೀನು ಹಾಗೆ ಹೀಗೆ ಕೊಡುವುದು ಅಂತ ಹೇಳ್ತಾ ಇದೆಯಲ್ಲ. ಹೌದೌದು. ನೀನು ಎಷ್ಟು ಹೇಳಿದ್ರು ಕೂಡ ನಾನು ಕಾಯುತ್ತಾ ಇದ್ದದ್ದು ಮದುವೆ ಆಗುವುದಕ್ಕಾಗಿ. ಮದುವೆ ಆಗುವುದಕ್ಕಾಗಿ ಕಾದ್ರೆ ಮೊದಲು ಬಂದು ಕೇಳಬೇಕಿತ್ತು. ಮೊದಲು ಕೇಳುವುದಂತ ನಿಮಗೆ ಈಗ ಎಲ್ಲ ಮುಹೂರ್ತ ನಿಶ್ಚಯ ಆಗಿದೆ. ದ್ರೌಪದಿ ದೇವಿಗೆ ನಾನು ಭಾಷೆ ಕೊಟ್ಟಿದ್ದೇನೆ. ನೀನು ಎಷ್ಟು ಹೇಳಿದ್ರು ನಾನು ಕೊಟ್ಟ ಭಾಷೆಯನ್ನು ಯಾವತ್ತೂ ತಪ್ಪುವುದಕ್ಕೆ ಕೆಲವೊಂದು ಮಾತು ಬೇಳದೆ ಪರರಿಗೆ ಭಾಷೆಯನ್ನು ಈಯಬಹುದೇ ಮಾವಯ್ಯ.
ಮಾತಾಡ್ತೀಯಾ? ನೀನು ಮೊದಲು ಬಂದು ಕೇಳಬೇಕಿತ್ತು. ಹೌದಾ? ಭಾಷೆ ಕೊಟ್ಟು ಇಷ್ಟೆಲ್ಲ ವ್ಯವಸ್ಥೆ ಆದ ಮೇಲೆ ಈಗ ಬಂದು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಗಾದೆ ಉಂಟು. ಓಹೋ, ಅದನ್ನೆಲ್ಲ ಬದಿಗಿರಿಸಿ ನಿಮ್ಮ ಅಳಿಯನಾದಂತ ನನಗೆ ಮದುವೆ ಮಾಡಿಕೊಡಿ. ಕೊಟ್ಟ ಭಾಷೆ ತಪ್ಪುವುದಕ್ಕಿಲ್ಲ. ಒಂದು ಹಿರಿಯ ಮಾಡುವಂತ ಗೌರವ ಭಾವನೆಯನ್ನು ತೋರಿ ವಿನಯಪೂರ್ವಕವಾಗಿ ನಿನ್ನಲ್ಲಿ ಕೇಳಿಕೊಂಡೇ ಎಂದಾದ್ರೆ ಎಲ್ಲವೋ ಭ್ರಷ್ಟ. ಏನು ಭ್ರಷ್ಟ ಮಾತುಗಳನ್ನು ಆಡಬೇಡ. ನಾನು ಇವಳನ್ನು ಬಿಟ್ಟು ಹೋದೆ ಎಂದಾದ್ರೆ ನಾನು ಎಲ್ಲ ಸೃಷ್ಟಿಪಾಲಕರು ಅಪಹಾಸ್ಯವನ್ನು ಮಾಡ್ತಾರೆ. ಹಾಗಾಗಿ ನಿನ್ನನ್ನು ವಜ್ರ ಕಂಬಕ್ಕೆ ಬಿಗಿದು ಹುಡುಗ ಎನ್ನುವ ಹಾಗೆ ನಿನ್ನಲ್ಲಿ ತಾತ್ಸಾರದಿಂದ ಮಾತಾಡಿದ್ರೆ ತಲೆಗೆ ಕೈ ಹಾಕ್ತಾ ಇದೆಯಲ್ಲ. ನೀನಾಗಿ ಹೋಗದಿದ್ರೆ ಮದುವೆ ಮನೆಯನ್ನು ಪ್ರವೇಶ ಮಾಡಿದೆ. ಮಾತ್ರವಲ್ಲ, ಮಾವನನ್ನು ದಂಡಿಸುವುದಕ್ಕೆ ನೀನು ಮುಂದಾದೆಯೋ? ಈ ಕಾಲಕ್ಕೆ ಬಂದವ ಯಾರು ಬಲ್ಲೆಯ? ಇಂದಿನ ಮದುಮಗ ಮದುಮಗ ನೀನು ದುರದಿರ ಅನ್ನೋದನ್ನು ಚೆನ್ನಾಗಿ ಬಲ್ಲೆ. ಹರಣ ಕಿಚ್ಚುಕಣ್ಣಿಗೆ ಬಂದು ಹೋದವನೇ ನಿನ್ನ ಹುಟ್ಟರಗಿಸುವ
ಯೋಚನೆ ಮಾಡ್ತೀಯಾ? ನಿನಗೆ ಇಲ್ಲಿಗೆ ಮುಗೀತು. ಇನ್ನು ಆಗ್ಲಿಕ್ಕೆ ಮುಹೂರ್ತದಲ್ಲಿ ಭೇಟಿಯನ್ನು ನೀಡಿ ಅಕ್ಷತೆ ಕಾಳು ಹಾಕಬೇಕಾದವ ರಣರಂಗವನ್ನೇ ಸೃಷ್ಟಿ ಮಾಡುತ್ತೀಯ. ಹಲದರ ಬಂದಿದ್ದೇನೆ.
ಏನು ಅನ್ನುವುದನ್ನು ಚೆನ್ನಾಗಿ ಬಲ್ಲೆ. ವಚನಗರದಲ್ಲಿ ಇದ್ದುಕೊಂಡು ನಪುಂಸಕನಾಗಿ ತರಬೇತಿಯನ್ನು ಕೊಟ್ಟವ. ತಕದಿಮಿ ತೈ ತಕೋಂಗ ದಿಕ್ಕು ತಕ ತೈ ನೀನೆಯೋ ನನಗೆ ಬಂದಿದೆ ಎಂಬುದರಿತು. ನೀನು ವಿಘ್ನವಾಗಿ ನಡೆದುಕೊಂಡ ಮದುವೆ ಕಾರ್ಯಕ್ಕೆ ವಿಘ್ನವಾಗಿ ಬಂದೆಯಾ? ನಿನ್ನನ್ನು ಎದುರಿಸುಗೆ ನಿಂತವ ಹನುಮಂತ. ಕೊನೆಗಾಗುವಾಗ ಬಂದೆಯೋ? ಈ ಕಾಲಿಗೆ ಮದುವೆ ಮಾಡುವುದಕ್ಕಾಗಿ ಹೊರಟಿದ್ದಿ. ನಿನ್ನನ್ನು ಬಿಡಲ್ಲ. ಸದ್ಗತಿ ಯಾವುದು? ನರಕದ ಕಾಲ ತೋರಲು ಎಲ್ಲಗಳು ಇರದ ಹಲವಾರು. ಪೂರ ಚಂಡಿಯ ರೂಪವಂತಳು ಜಮನಿ ಒಪ್ಪಿಡುತ್ತಾನು. ಈತನ ಒಟ್ಟಿಗೆ ಬೇಕಾಗಿ ಭೀಕರ ಚಂಡಿಕೆ. ಶೀಲ ತತ್ಸುಣವಂತ ಕಾಲ ಕಣ್ಮಣಿದುರ ಕಾಳಗದಿ ಸುಂದ ಹನುಮಾನ್ ನೋಡಿದ್ರೆ ನಮ್ಮನ್ನೆಲ್ಲ ಅಳಿದಿದ್ದಾರೆ. ಬದುಕಿಸಬೇಕು ಅಂತಾದ್ರೆ ನೀನೊಬ್ಬನೇ ಸಮರ್ಥನಿದ್ದಾನೆ. ನೇರವಾಗಿ ದ್ರೋಣಾಚಾರ್ಯರು ಸೇರಿ ವೃತ್ತ ಸಂಜೀವಿತ
ಮತ್ತೆ ಮಾತಾಡೋಣ. ಈಗ ಆಗಬೇಕು. ಆಗ್ಬೇಕಂತ ಕಲ್ಯಾಣ ತಾನೇ. ಮೊದಲು ಎಲ್ಲಿ? ಮೊದಲ ಮೊದಲು ಮದುವೆಗಳು. ಯಾರಲ್ಲಿ ರತಿಯನ್ನು ಶೃಂಗಾರ ಮಾಡಿ ಕರ್ಕೊಂಡು ಬನ್ನಿ. ಮಗ ಈಚೆ ಬಾ. ಮಗಳ ಕೈ ಮಗಳೇ ಅಲ್ಲಿ ಇದೆಯಾ? ಒಂದು ಹಾರ ಬದಲಾವಣೆ ಮಾಡಿ. ಹಾರ ಬದಲಾವಣೆ. ಅಣ್ಣದೇವ, ಮುಹೂರ್ತಕ್ಕೆ ಸರಿಯಾಗಿ ಪ್ರತಿ ಮನ್ಮಥನ ಕಲ್ಯಾಣ ಆಗುವ ಸಮಯಕ್ಕೆ ಕಲ್ಯಾಣ ಮುಹೂರ್ತ ಆಗಿದೆ. ಆದ್ರೆ ಇನ್ನೂ ಆಗಬೇಕಾದಂತಹ ಕಾರ್ಯಕ್ರಮಗಳು ಬಹಳಷ್ಟಿದೆ. ಬನ್ನಿ, ಎಲ್ಲ ಈಗ ಬನ್ನಿ.